ಅವ್ರ ಹತ್ರ 100 ಕೋಟಿ ಇರಬೇಕಾದ್ರೆ ಯಾಕೆ ಅವ್ರು ಸಾಲ ಮಾಡ್ಕೊಂಡ್ರು ಅನ್ನೋದು ಒಂದು ಪ್ರಶ್ನೆ. ಹೌದು. ಎರಡನೇ ಪ್ರಶ್ನೆ, ಅದನ್ನ ಯಾಕೆ ಉಳಿಸ್ಕೊಂಡಿದ್ದಾರೆ ಸಾಲನ, ಅದನ್ನು ತೀರಿಸ್ಬೋದಲ್ವಾ? ಬಿಸ್ನೆಸ್ಸು ಯಾವತ್ತು ಬೇರೆಯವ್ರ ದುಡ್ಡಲ್ಲಿ ಮಾಡಬೇಕು, ನಮ್ಮ ದುಡ್ಡಲ್ಲಿ ಮಾಡಬಾರ್ದು. ಸಾಲ ಮಾಡಿದವನೇ ಸರ್ದಾರ, ಸಾಲ ಮಾಡಿಲ್ಲದವನೇ ಸರ್ದಾರ. 1 ಕೋಟಿಯಿಂದ 100 ಕೋಟಿ ಮಾಡೋದು ಹೇಗೆ? ಬೈ ಯೂಸಿಂಗ್ ದ ಡೆಟ್ ಲೀವರೇಜ್ ಮೆಥಡ್. ಲೀವರೇಜ್ ಶಕ್ತಿನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಒಂದು ನೆಗೆಟಿವ್ ಫೀಲಿಂಗ್ ಬರೋದೇ ಜಾಸ್ತಿ ಅಂತ ನನಗನ್ಸುತ್ತೆ. ಸಾಲ ಅಂದ ತಕ್ಷಣ ಅದ್ರ ಬಗ್ಗೆ ಪಾಸಿಟಿವ್ ಕನೋಟೇಷನ್ಗಳು ತುಂಬ ಕಡಿಮೆ. ಸಾಲ ಅನ್ನೋದು ಹೇಗಾಗಿದೆ ಗೊತ್ತಾ ಗೌರೀಶ್ ಅವರೇ? BP ಶುಗರ್ ಇದ್ದ ಹಾಗೆ. ಯಾರಿಗಿಲ್ಲ, ಆದರೆ ಅದು ಕಂಟ್ರೋಲಲ್ಲಿ ಇದೆಯಾ ಅಷ್ಟೇ ಪ್ರಮುಖ ಇದು. ನಾನು ಸಾಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸಾಲ ಕಾರ್ ತೊಗೊಳಕ್ಕೆ ಮಾಡ್ತಾ ಇದ್ದೀನಿ, ಮನೆ ತೊಗೊಳಕ್ಕೆ ಮಾಡ್ತಾ ಇದ್ದೀನಿ, ಎಜುಕೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಗುಡ್ ಲೋನ್, ಒಳ್ಳೆ ಸಾಲ. ಇದಕ್ಕೆ ಮಾಡಿದ್ರೆ ಕೆಟ್ಟ ಸಾಲ, ಇದಕ್ಕೆ ಮಾಡಿದ್ರೆ ಒಳ್ಳೆ ಸಾಲ. ಅವ್ರು ಹೇಳಿದ್ದಾರೆ ಒಳ್ಳೆ ಸಾಲ ಮಾಡ್ಬೋದು ಅಂತ. ಈಗ ಹೆಂಗೆ ಅಂತಂದರೆ, ಈ ಡಯಾಬಿಟಿಸ್ ಪೇಷಂಟ್ಗೆ ಶುಗರ್ ಹಾಕಿಲ್ಲ, ಶುಗರ್ ಫ್ರೀ ಹಾಕಿ ಮಾಡಿರೋ ಸ್ವೀಟು ಅಂತಾರೆ. ಆ ಸ್ವೀಟಲ್ಲಿ ಬೇರೆ ಬೇರೆ ಎಲ್ಲ ಇರುತ್ತೆ, ಸಿಹಿ ಒಂದಿಲ್ಲ ಬಟ್ ಕ್ಯಾಲ್ರಿ ಇರುತ್ತಲ್ಲ, ಅದು ಸೀನೆ ತಾನೆ. ನೀವು ಹಸಿರು ಮೆಣಸಿನ್ಕಾಯಿ ತಿಂದ್ರೂ ಅದರಲ್ಲೂ ಸಕ್ಕರೆ ಅಂಶ ಇರುತ್ತೆ ಗೌರೀಶ್ ಅವರೇ. ಸೊ ನಿಮ್ಮ ಪ್ರಕಾರ ದಟ್ಸ್ ನಾಟ್ ದ ರೈಟ್ ವೇ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನನ್ನ ಕೈಯಲ್ಲಿ ಹೊಸ ಪುಸ್ತಕ ನನ್ನ ಕೈಯಲ್ಲಿದೆ. ಇದು ಹೊಸ ಪುಸ್ತಕ ಆದರೂ ಕೂಡ ಆಲ್ರೆಡಿ ಮಾರ್ಕೆಟಲ್ಲಿದೆ ಮತ್ತು ಆಲ್ರೆಡಿ ಒಂದು ಹಂತಕ್ಕೆ ಇನ್ನು ಬೆಸ್ಟ್ ಸೆಲ್ಲರ್ ಆಗುವಂಥ ಮುನ್ನುಗ್ತಾ ಇದೆ. ಯಾಕೆ ಅಂದರೆ ಇದರ ವಿಷಯನೂ ಆಗಿದೆ, ಜೊತೆಗೆ ಇದು ಬರೆದಿರುವಂಥ ವ್ಯಕ್ತಿ ಕೂಡ ಆಗಿದ್ದಾರೆ. ಸೊ ವಿಷಯ ಏನಂದರೆ ಸಾಲ ಅಂದ ತಕ್ಷಣ ನಿಮಗೆ ಸುಮಾರು ನಿಮ್ಮ ತಲೆಯಲ್ಲಿ ಏನೇನು ಬರಬಹುದು. ಸಾಲ ಮಾಡಿದವನೇ ಸರ್ದಾರ, ಸಾಲ ಮಾಡಿಲ್ಲದವನೇ ಸರ್ದಾರ. ಸೊ ಇದನ್ನು ಬರೆದವರು ನಮ್ಮ ಪ್ರೀತಿಯ ರಂಗಸ್ವಾಮಿ ಮೂಕನಹಳ್ಳಿಯವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಸಾಲ ಅಂದ ತಕ್ಷಣ ನಾನು ಯೋಚನೆ ಮಾಡ್ತಾ ಇದ್ದೆ, ಸಾಲ ಎಲ್ಲಿಂದ ಹುಟ್ಟಿತು ಅಂತ ಹೇಳಿ. ಆಮೇಲೆ ನನಗೆ ಅನಿಸಿದ್ದೇನೆಂದರೆ, ನಮ್ಮ ಹೆಣ್ಮಕ್ಳಿಂದನೇ ಹುಟ್ಟಿರೋದು ಅಂತ ಹೇಳಿ. ಹೆಂಗೆ ಅಂದರೆ, ನಾವು ಚಿಕ್ಕವರಿದಾಗ ನೆನಪಿದೆ, ಗೋಧಿ ಹಿಟ್ಟು ಕಡಿಮೆ ಆದರೆ ಒಂದು ಇದನ್ನು ತೊಗೊಂಡು ಹೋಗಿ ಪಕ್ಕದ ಮನೇಲಿ ಗೋಧಿ ಹಿಟ್ಟು ತೊಗೊಂಬರೋದು, ಆಮೇಲೆ ಸಕ್ಕರೆ ಕಡಿಮೆ ಆದರೆ ಸಕ್ಕರೆ ತೊಗೊಂಡ್ಬರೋದು, ಈ ಥರ ಮೊಸರು ತೊಗೊಂಬರೋದು, ಆಮೇಲೆ ವಾಪಸ್ ಮತ್ತೆ ಕೊಡೋದು ಅದನ್ನು. ನೋಡಿ ಎಂಥ ಒಂದು ಬ್ಯೂಟಿಫುಲ್ ಇದಿತ್ತು ಅಂದರೆ ಆ ಟೈಮಲ್ಲಿ. ಆ ಟೈಮ್ ಹಂಗಿತ್ತು ಮತ್ತು ಜನನೂ ಹಂಗಿದ್ರು. ಇವತ್ತು ಆ ಥರ ಮಾಡಿದರೆ ಹಿಂಗೆ ಗೊತ್ತಿಲ್ಲ ಅದು ಇದೆಯಲ್ಲೋ ಅಂತೇಳಿ. ಸೊ ಅಲ್ಲಿಂದ ಶುರುವಾಗಿ ಎಲ್ಲಿ ತನಕ ಸಾಲ ಅಂದರೆ, ನಾವು ವರ್ಲ್ಡ್ ಬ್ಯಾಂಕಿಂದ ನಮ್ಮ ದೇಶ ಸಾಲ ತೊಗೊಳ್ಳೋ ತನಕ ಆ ಥರದ ಸಾಲಗಳೆಲ್ಲವೂ ಕೂಡ ಇದೆ. ಸಾಲ ಅಂದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದು ನೆಗೆಟಿವ್ ಫೀಲಿಂಗ್ ಬರೋದೇ ಜಾಸ್ತಿ ಅಂತ ನನಗನ್ಸುತ್ತೆ. ಸಾಲ ಅಂದ ತಕ್ಷಣ ಅದ್ರ ಬಗ್ಗೆ ಪಾಸಿಟಿವ್ ಕನೋಟೇಷನ್ಗಳು ತುಂಬ ಕಡಿಮೆ ಅಲ್ವಾ? ಸೊ ಹೀಗಾಗಿ ಇದ್ರ ಬಗ್ಗೆ ಒಂದು ಪುಸ್ತಕ ಬಂದರೆ ಎಷ್ಟು ಒಳ್ಳೆಯದು ಅಂತ ನಿಮ್ಮ ಅನಿಸಿರುವಾಗಲೇ ಅವ್ರು ಬರೆದಿದ್ದಾರೆ ಆಲ್ರೆಡಿ. ಸರ್ ತುಂಬ ಖುಷಿ ಆಯಿತು ಈ ಪುಸ್ತಕ ನೋಡಿ. ಮೊದಲನೇದಾಗಿ ಎಲ್ಲಿಂದ ಶುರು ಆಯಿತು ಈ ಕತೆ, ಸಾಲದ ಕತೆ? ಸಾಲದ ಕತೆ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ ಗೌರೀಶ್ ಅವರೇ, ನೀವು ಮೊದಲೇ ಹೇಳಿದಾಗೆ ಏನಂದರೆ, ಹಿಂದೆ ಎಲ್ಲ ನೀವು ಅದು ಅತ್ಯುತ್ತಮವಾದ ಉಪಮೆ ನೀವೇ ಕೊಟ್ಬಿಟ್ರಿ. ಏನಂತಂದರೆ, ಸಾಲಕ್ಕೆ ಸಾಲ ಅಂತ ಹೆಸರಿಡೋಕೆ ಮುಂಚೆನೇ ಸಾಲ ಉತ್ಪತ್ತಿ ಆಗೋಗಿತ್ತು, ಅಂದರೆ ಸೃಷ್ಟಿ ಆಗೋಗಿತ್ತು. ಅದಕ್ಕೆ ಸಾಲ ಅಂತಾರೆ ಅಂತ ಗೊತ್ತಿಲ್ಲ. ಯಾವುದೋ ಪಕ್ಕದ ಮನೆಯವರು ಏನೋ ಇಲ್ಲ ಅಂತೇಳಿ ಬರೋರು, ಕೇಳೋರು, ಅದನ್ನು ಪಡ್ಕೊಂಡು ಹೋಗೋರು, ಅದನ್ನು ವಾಪಸ್ ಕೊಡ್ಬೇಕಾರೆ, ಸಕ್ಕರೆ ಉದಾಹರಣೆ ತಗೊಳ್ಳಿ, ಸಕ್ಕರೆ ತೊಗೊಂಡೋಗಿರೋರು ವಾಪಸ್ ಕೊಡ್ಬೇಕಾರೆ ಏನು ಮಾಡಿರೋರು, ಇವ್ರ ಮನೇಲಿ ಮಾಡಿದ ಏನೋ ತಿಂಡಿನ ಎರಡನ್ನ ಒಂಚೂರು ಡಬ್ಬಿಲಿ ಹಾಕಿ ಕೊಟ್ಬಿಡೋರು. ಸಕ್ಕರೆ ವಾಪಸ್ ಕೊಡೋರು, ಸಕ್ಕರೆ ಜೊತೆಗೆ ಮನೇಲಿ ಮಾಡಿದ ಯಾವುದೋ ಒಂದು ಪದಾರ್ಥನ ಕಾಂಪ್ಲಿಮೆಂಟರಿ ಆಗಿ ಕೊಡೋರು. ಅದೇ ಬಡ್ಡಿ. ಎಸ್. ಸಾಲ ಮತ್ತು ಬಡ್ಡಿಯ ಉಗಮಕ್ಕೆ ನಾವು ಟೆಕ್ನಿಕಲಿ ಸಾಲಕ್ಕೆ ಸಾಲ ಅಂತ ಹೆಸರಿಡೋಕೆ ಮುಂಚೆ, ಬಡ್ಡಿಗೆ ಬಡ್ಡಿ ಅಂತ ಹೆಸರಿಡೋಕೆ ಮುಂಚೆ ಸಾಲ ಮತ್ತು ಬಡ್ಡಿ ಇತ್ತು. ಯಾಕಂದ್ರೆ ಸೊ ಅದ್ರದ್ದು ಎಲ್ಲಿ ಅಂತ ನೀವು ಟ್ರ್ಯಾಕ್ ಮಾಡ್ಕೊಂಡು ಹೋದ್ರೆ, ಮನುಷ್ಯನ ಉಗಮದ ಕಾಲದಿಂದನೂ ಇತ್ತು ಅಂತ ನಾನು ಹೇಳ್ಬೋದು. ಅದು ಕರೆಕ್ಟ್ ಅಲ್ವಾ? ಸಾಲ ಮತ್ತು ಬಡ್ಡಿ. ಆದರೆ ಈ ಸಾಲಕ್ಕೆ ಸಾಲ ಅಂತ ಹೆಸರು ಯಾವಾಗಿಟ್ರು, ಬಡ್ಡಿಗೆ ಬಡ್ಡಿ ಅಂತ ಯಾವಾಗ ಹೆಸರಿಟ್ರು? ಇದು ಯಾವಾಗ ನಮ್ಮಲ್ಲಿ ಒಂದು ರೀತಿಯ ವ್ಯಾವಹಾರಿಕವಾಗಿ ನಮ್ಮ ಜೀವನದಲ್ಲಿ ಹಾಸು ಹೋಗ್ತು ಅನ್ನೋದ್ರಿಂದನೂ ಅದನ್ನು ಶುರು ಮಾಡಿದ್ದೀನಿ ನಾನು. ಅದು ನೀವು ಕ್ರಿಸ್ತಪೂರ್ವ 2000 ಇಸ್ವಿಗೆ ಹೋಯ್ತು ಅಂತಂದರೆ, ಮೆಸೊಪೊಟೋಮಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮೊದಲ ಬಾರಿಗೆ ಸಾಲದ ಉಲ್ಲೇಖಗಳಿದೆ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ. ಅದರಿಂದನೂ ನಾನು ಆ ಉಲ್ಲೇಖಗಳನ್ನು ತಗೊಂಡು ಅಲ್ಲಿಂದ ಬಂದಿದ್ದೀನಿ. ವೇದಗಳ ಕಾಲದಲ್ಲಿ ನಮ್ಮ ಸಾಲದ ಬಗ್ಗೆ ಏನಿತ್ತು ಅಂತ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಸಾಲ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ನಮ್ಮಲ್ಲಿ. ಹಿಂದೂ ಫಿಲಾಸಫಿಲಿ ಮೊದಲಿಗೆ ಸಾಲ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಅಲ್ಲಿ ಋಣ ಅಂತ ಹೇಳೋರು. ಪಿತೃ ಋಣ, ದೈವ ಋಣ, ಸಮಾಜ ಋಣ ಅಂತ. ಅಂದ್ರೆ ಅಪ್ಪ ಅಮ್ಮನಿಗೆ ನಾವೊಂದು ಇದು ಗುರು ಋಣ, ಆ ಥರ ಪ್ರತಿಯೊಬ್ಬರಿಂದನೂ ಏನೋ ಒಂದು ಪಡ್ಕೊಂಡಿರ್ತೀವಲ್ಲ, ಅದು ಋಣ. ನಾವು ಅದನ್ನ ಸಾಲ ಅಂತಿರ್ಲಿಲ್ಲ, ಋಣ ಅಂತಿದ್ವಿ. ಕೆಲವು ಋಣ ತೀರ್ಸಕ್ಕಾಗಲ್ಲ, ಈ ತರ ಪದಗಳೆಲ್ಲ ಇತ್ತು. ನಾನು ಅಲ್ಲೊಂದಷ್ಟು ನೀವು ನೋಡಿದ್ರೆ ಮೊದಲನೇ ಅಧ್ಯಾಯದಲ್ಲೇನೆ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ನಾನು ಕೋಟ್ ಮಾಡಿದ್ದೀನಿ. ಅಥರ್ವಣ ವೇದದಲ್ಲಿ ಏನು ಹೇಳ್ತಾರೆ, ಆ ವೇದದಲ್ಲಿ ಏನು ಹೇಳ್ತಾರೆ, ಈ ಥರದ್ದು ಆ ವೇದಗಳಲ್ಲಿ ಸಾಲದ ಪರಿಕಲ್ಪನೆ ಹೇಗಿತ್ತು ಆಗಿನ ಕಾಲದಲ್ಲಿ
ಕಾಲದಲ್ಲಿ ಅನ್ನೋದನ್ನು ಕೂಡ ನಾನು ಅಲ್ಲಿ ಮಾಡಿದ್ದೀನಿ. ಆ ನಂತರದ ಸಾಮಾಜಿಕ ಇದಕ್ಕೆ ಬಂತು ಅಂತಂದ್ರೆ ಚಾಣಕ್ಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಇವತ್ತಿಗೂ ಬಹಳ ಒಂದು ಫೇಮಸ್ಸು. ಹಾಗಾಗಿ ಚಾಣಕ್ಯರು ಸಾಲದ ಬಗ್ಗೆ ಅವರ ಒಂದು ಕಲ್ಪನೆ ಏನಿತ್ತು ಅನ್ನೋದನ್ನು ಕೂಡ ನಾನು ಅರ್ಥಶಾಸ್ತ್ರದಲ್ಲಿ ಹೋಗಿ ಅದನ್ನು ಹೆಕ್ಕಿ ಅದನ್ನು ಓದಿ ನನಗೆ ತಿಳಿದಷ್ಟು ಅರಗಿಸ್ಕೊಂಡ ನಂತರ ಅದನ್ನು ಮಾಡಿದ್ದೀನಿ. ಅಲ್ಲಿ ನೀವು ಚಾಣಕ್ಯರ ಕಾಲದಲ್ಲಿ ಹೆಂಗಿತ್ತು, ಸಾಲಕ್ಕೊಂದು ಒಳ್ಳೆ ರೂಪುರೇಷೆ ಕೊಟ್ಟರು, ಬಡ್ಡಿ ಕೊಟ್ಟರು, ಇಷ್ಟು ಪ್ರತಿಶತದ ಮೇಲೆ ಹೆಚ್ಚಿಗೆ ಬಡ್ಡಿ ಇರಬಾರ್ದು ಅಂತ ಹೇಳಿದ್ರು. ಸಾಲಕ್ಕೊಂದು ಲಿಮಿಟು, ಈತನಿಗೆ ತೀರ್ಸೋ ಯೋಗ್ಯತೆ ಇಲ್ವಾ ಅಂತ ಯೋಗ್ಯತೆ, ಈಗ ನಾವೇನು ಕ್ರೆಡಿಟ್ ರೇಟಿಂಗ್ ಅಂತೀವಿ, ಸಿಬಿಲ್ ಸ್ಕೋರ್ ಅಂತೀವಿ, ಅದನ್ನು ಅವತ್ತಿಗೆ ಚಾಣಕ್ಯರು ಮಾಡಿದ್ರು. ಸೊ ಪ್ರತಿಯೊಂದು ಇದೆ. ಅದ್ರದ್ದು ಒಂದೊಂದು ಚಾಪ್ಟ್ರಲ್ಲಿ ಪುಟಾಣಿ ಅದನ್ನೇ ದೀರ್ಘವಾಗಿ ಲಂಬಿಸದೆ ಅಲ್ಲೆಲ್ಲ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಹೇಳ್ಕೊಂಡು ಇವತ್ತಿನ ದಿನಗಳ ಸಾಲ ಏನು ಎತ್ತ ಇದೆಲ್ಲ ಅಂದರೆ ಇವತ್ತಿನ ದಿನದ ತನಕನೂ ನಿಮ್ದು ಏನು ಅದು ಇವತ್ತೇನು ಇನ್ಸ್ಟಂಟ್ ಆ್ಯಪ್ ಲೋನ್ಗಳೇ ಬಂದಿದೆ ನೋಡಿ, ಲೋನ್ ಆ್ಯಪ್ಗಳೆಲ್ಲ ಬಂದುಬಿಟ್ಟಿದೆ, ಚೈನಾದು ಲೋನ್ ಆ್ಯಪು ಅದು ಇದು, ಅಲ್ಲಿ ತನಕನೂ ಬರೆದಿದ್ದೀನಿ. ಆ ಯಾವ ಆ್ಯಪ್ಗಳಲ್ಲಿ ನೀವು ತೊಗೋಬಾರ್ದು ಅನ್ನೋದು ಬರೆದಿದ್ದೀನಿ. ಯಾತಕ್ಕೆ ಈ ಸಾಲದ ಕಥೆ ಒಟ್ಟಾರೆ ಅದಿರೋದು ಶುರುವಾಯಿತು ಅಂತಂದರೆ, ಹಿಂದೆ ಏನು ಹೇಳೋರು ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತೊಗೊಂಬ ಅಂತ ಹೇಳೋರು ಅಲ್ವಾ. ಇವತ್ತು ಅದಕ್ಕೆ 2 ಹೊಸ ಅಡಿಷನ್ ಆಗಿಬಿಟ್ಟಿದೆ ಗೌರೀಶ್ ಅವರೇ. ಏನು ಹೇಳಿ, ಮೊಬೈಲ್ ಇಲ್ಲದ ಮನೆಯಿಂದ ತಗೊಂಡ್ ಬಾ, ಸಾಲವಿಲ್ಲದ ಮನೆಯಿಂದ ತಗೋ. ಸಾವು ಅನ್ನೋದಕ್ಕೆ ರಿಪ್ಲೇಸ್ಮೆಂಟ್ ಆಗಿ, ರಿಪ್ಲೇಸ್ಮೆಂಟ್ ಇಲ್ಲ, ಅದಿದ್ದೇ ಇದೆ, ಅದ್ರ ಜೊತೆಯಾಗಿ 2 ಹೊಸ ಜೋಡಣೆ ಆಗಿದೆ. ಮಾಡರ್ನ್ ವರ್ಲ್ಡಲ್ಲಿ ಹೆಂಗಾಗಿದೆ ಅಂದರೆ ಮೊಬೈಲ್ ಇಲ್ದವ್ರ ಮನೆಯಿಂದ ತಗೊಂಬ ಅನ್ನಂಗೆ ಆಯ್ತು. ಯಾರ ಹತ್ರ ಇಲ್ಲ ಇವತ್ತು ಮೊಬೈಲು ಅಲ್ವಾ. ಆ ರೀತಿ ಸಾಲ ಅನ್ನೋದು ಕೂಡ ಅದು ವ್ಯಕ್ತಿ ಇರ್ಬೋದು, ಸಂಸ್ಥೆ ಇರ್ಬೋದು, ದೇಶಗಳಿರಬಹುದು, ಎಲ್ಲರೂ ಸಾಲರೇ. ಇವತ್ತೆಲ್ಲರೂ ಸಾಲಗಾರರೇ. ಸಾಲ ಇಲ್ಲದ ವ್ಯಕ್ತಿ ತೋರಿಸಿ ನೋಡೋಣ, ಎಲ್ಲೋ ಇಲ್ಲೊಬ್ರು ಸಿಗ್ಬೋದು. ಒಟ್ಟಾರೆ ಆ ವೈಯಕ್ತಿಕವಾಗಿ ಆತ ಸಾಲಗಾರ ಅಲ್ದಿದ್ರು ದೇಶದ ದೃಷ್ಟಿಯಿಂದ ನೋಡಿದಾಗ ಅವನು ಸಾಲಗಾರನೇ. ಇಡೀ ದೇಶದ ಲೆಕ್ಕಾಚಾರ ಹಾಕಿದಾಗ ಎಷ್ಟೋ ತಲಾ ಆದಾಯ ಇದ್ದಾಗೆ ತಲೆಗೆ ಇಷ್ಟು ಸಾಲ ಬರುತ್ತೆ ಅಂತ ಹೇಳ್ತಾರೆ. ಆ ಲೆಕ್ಕಾಚಾರದಲ್ಲಿ ನಾನು ಸಾಲಗಾರನೇ ಅಲ್ವೇ. ಸೊ ಅದನ್ನು ನಾನು ಒಂದಷ್ಟು ನೋಡ್ತಾ ಇದ್ದೆ. ಇದೇನು ಸಾಲ ಅನ್ನೋದು, ಈಗ ಡೆಟ್ ಈಸ್ ನ್ಯೂ ಮನಿ ಅನ್ನಂಗೆ, ಸಾಲವೇ ಹೊಸ ಹಣ ಅನ್ನಂಗಾಗಿದೆ. ಏನೇ ಅಭಿವೃದ್ಧಿ ಕಾರ್ಯ ಅಂತಂದ್ರೆ ಸಾಲ ಮಾಡಬೇಕು. ಸಾಲ ಮಾಡದೆ ಎಲ್ಲಿದೆ, ದುಡ್ಡೆಲ್ಲಿದೆ, ಯಾರ ಹತ್ರ ದುಡ್ಡಿದೆ? ಏನೋ ಒಂದು ಕಾರ್ ತೊಗೋಬೇಕು, ಸಾಲ ಮಾಡಬೇಕು, ಮನೆ ಕಟ್ಟಬೇಕು, ಸಾಲ ಮಾಡಬೇಕು, ಪ್ರತಿಯೊಂದಕ್ಕೂ ಸಾಲನೇ ಮಾಡಬೇಕು ಅನ್ನೋ ಥರ ಇವತ್ತು ನಮ್ಮ ಬದುಕು ಬದಲಾಗಿದೆ. ವೆರಿ ಗುಡ್. ಯಾಕಂದರೆ ಇವತ್ತು ಅಮೆರಿಕ ಹಂಗೆ ಆಗಿದೆ, ಅದನ್ನ ನೋಡ್ಕೊಂಡು ನಾವು ಕಾಪಿ ಮಾಡ್ಕೊಂಬಂದ್ವಿ. ಅಭಿವೃದ್ಧಿದು ಏನು ವ್ಯಾಖ್ಯಾನ ಅವ್ರು ಕೊಟ್ಟರು ಅದನ್ನು ನಾವು ಕಣ್ಣು ಮುಚ್ಚಿ ಕಾಪಿ ಮಾಡಿದ್ವಿ. ಸೊ ನಾವು ಇವಾಗ ಅದೇ ಥರ ಆಗಿದ್ದೀವಿ. ಎಲ್ಲ ಗೊತ್ತು, ಸಾಲ ಬಿಟ್ಟು ಬೇರೆ ಇಲ್ಲ, ವಿಧಿ ಇಲ್ಲ. ಆದರೆ ನಮಗೆ ಡೆಫಿನಿಷನ್ ಆಫ್ ಲಿವರೇಜೇ ಗೊತ್ತಿಲ್ವಲ್ಲ ಗೌರೀಶ್ ಅವರೇ. ಡೆಫಿನಿಷನ್ ಆಫ್ ಲಿವರೇಜ್ ಏನಂದ್ರೆ ಡೆಟ್ ಲಿವರೇಜ್ ಅಂತ ನಾವು ಹೇಳ್ತೀವಿ. ಎಕ್ಸಾಕ್ಟ್ಲಿ. ಅಂದ್ರೆ ಆ ಸಾಲವನ್ನು ತಗೊಂಡು ಏನ್ ಮಾಡ್ಬೇಕು, ಅದರಿಂದ ಹೇಗೆ ಉತ್ಪತ್ತಿ ಮಾಡಬೇಕು, ನಮ್ಗೆ ಅದ್ರದ್ದು ಗೊತ್ತೇ ಇಲ್ಲ, ಮಹತ್ವನೇ ಗೊತ್ತಿಲ್ಲ, ಅದ್ರ ಶಕ್ತಿ ಗೊತ್ತಿಲ್ವಾ, ನಮ್ಗೆ ಆ ಕ್ಷಮತೆ ಇಲ್ಲ. ನಾವು ಬ್ಲೈಂಡ್ ಆಗಿ ಸಾಲ ತಗೋತೀವಿ. ನಾನು ಒಂದಷ್ಟು ಪ್ರಯೋಗ ಮಾಡಿದೆ 2025ರಲ್ಲಿ. ಥ್ಯಾಂಕ್ಸ್ ಟು ಯು, ನಿಮ್ಮ ಮೂಲಕನೇ ನಾನು ಒಂದಷ್ಟು ಮಾಡಿದೆ. ಏನಂತಂದ್ರೆ ನಿಮ್ಮ ಸ್ಟುಡಿಯೋದ ಮೂಲಕ ನಾನು ಒಂದಷ್ಟು ಇವ್ರನ್ನ ನೋಡ್ತಾ ಹೋದೆ. ಯಾರನ್ನ, ನನಗೆ ಅಲ್ಲಿ ತನಕ ನನಗೆ ಭಾರತೀಯ ಮಧ್ಯಮ ವರ್ಗದ ಜನತೆ ಜೊತೆಗೆ ನನ್ಗೆ ಅಂತ ನೇರವಾದ ಸಂವಾದ ಇರಲಿಲ್ಲ. ಸಮಸ್ಯೆಗಳು ಅಂದ್ರೆ ನಮ್ಮ ಭಾರತೀಯ ಮಧ್ಯಮ ವರ್ಗದ ಹಣಕಾಸಿನ ಸಮಸ್ಯೆಗಳು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಇನ್ ದ ಸೆನ್ಸ್, ರಿಯಲ್ ಸೆನ್ಸ್. ನಾವು ಮಾರುಕಟ್ಟೆಗೆ ಇಳಿದು ಅಲ್ಲಿ ಇಲ್ಲಿ ಕೇಳೋದಕ್ಕಿಂತ ನೇರವಾಗಿ ಸಂವಾದ ಮಾಡೋದಿದೆಯಲ್ಲ, ಅದು ಭಾರಿ ದೊಡ್ಡ ಡಿಫ್ರೆನ್ಸ್ ಇದೆ. ಯಾರೋ HNIಗಳು ಇರ್ತಾರೆ, ಅವರು ಇರ್ತಾರೆ, ಹಣ ಇರೋರು ಇರ್ತಾರೆ, ಅವ್ರ ಕ್ಲೈಂಟ್ ಇರ್ತಾರೆ, ಅದು ಬೇರೆ ಕತೆ. ನಿಜವಾದ ಸಮಸ್ಯೆ ನಮ್ಗೆ ಗೊತ್ತಾಗೋದು ನಿಜವಾಗ್ಲೂ ನಾವು ಆ ದೇಶದ, ಆ ಸಮಾಜದ ಒಂದು ಮಧ್ಯಮ ವರ್ಗದ ಜನರನ್ನ, ಕೆಳ ಮಧ್ಯಮ ವರ್ಗದ ಜನನ ಮಾತಾಡಿಸಿದಾಗ ಮಾತ್ರ. ಅಲ್ಲಿ ನನಗೇನು ಅರ್ವಾಗ್ತಾ ಹೋಯ್ತು ಅಂತಂದರೆ, ಜನ ಸಾಲ ಮಾಡ್ತಾ ಇದ್ದಾರೆ ವಿತೌಟ್ ನೋಯಿಂಗ್ ದ ಡೆಫಿನಿಷನ್. ನಾನು ಸಾಲ ಯಾಕೆ ಮಾಡ್ತಾ ಇದ್ದೀನಿ, ಈ ಸಾಲದ ಹಣದ ಬಡ್ಡಿ ಎಷ್ಟು, ಈ ಬಡ್ಡಿಗಿಂತ ನಾನು ಹೆಚ್ಚಿನ ಹಣವನ್ನು ಗಳಿಸೋಕ್ಕಾಗ್ತಾ ಇದೆಯಾ ಇಲ್ವಾ, ಇದು ಯಾವುದೋ ಅವ್ರಿಗೆ ಗೊತ್ತಿಲ್ಲ. ದೇವರೇ, ನನಗೂ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ನನಗೆ ರಿಯಲೈಸ್ ಆಗ್ತಾ ಇದೆ. ಸುಮ್ಮನೆ ಮಾಡಿಬಿಡ್ತಾರೆ ಸಾಲ ಗೌರೀಶ್. ಅಂದ್ರೆ ಆ ಥರದ್ದು ಮಾಡಿಲ್ಲ ನಾವು. ಈಗ ಒಂದು ಕಾರ್ ತಗೋತೀವಿ ಅಂದರೆ ಕಾರಿಂದ 10% ನಾವು ಕೊಡ್ತಾ ಇದೀವಿ ಅಂದ್ರೆ 10%ಗಿಂತ ಜಾಸ್ತಿ ಬಡ್ಡಿ ದುಡಿಸುವಂತ ಕಾರಿಂದ ಏನು ನಾವು ಕೆಲಸ ತಗೋತಾ ಇದೀವಿ, ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಇರ್ಲಿ, ಆಯ್ತು, ಕಾರ್ ಆದ್ರೆ ಇಟ್ಸ್ ಅ ಪ್ಲೆಜರ್, ನಿಮ್ಗೊಂದು ಸಂತೋಷನಾರು ಕೊಡ್ತು, ಅದನ್ನ ಹೆಂಗ್ ಅಳತೆ ಮಾಡ್ತೀರಾ ಅಂತ ಜನ ಕೇಳ್ತಾರೆ. ಮನೆದು ಹಂಗೆ ಮಾಡ್ತಾರೆ, ಮನೆ ನಂದು ಸ್ವಂತ ಮನೆ, ನಾನು ಅದನ್ನ ಹೆಂಗೆ ಎಲ್ಲಿ ಬೆಲೆ ಕಟ್ಲಿ ಅಂತ ಕೇಳ್ತಾರೆ. ಕಾಮೆಂಟ್ಗಳಲ್ಲಿ ಹಾಗೆ ಆಗ್ತಾರೆ ಇವೆಲ್ಲ. ಸೊ ಇದೆಲ್ಲ ಕೇಳ್ತಾರೆ. ಓಕೆ, ಅವನ್ನೆಲ್ಲ ನಾವು ಮನ್ನಿಸ್ಬಿಡೋಣ. ಹೌದಪ್ಪ, ಈಗ ಒಂದು ಮಾನಸಿಕ ತೃಪ್ತಿ ಅನ್ನೋದೊಂದು ಇರುತ್ತಲ್ಲ. ನಾನು ಬಾಡಿಗೆ ಕಾರಲ್ಲಿ ಬಂದೇನಕ್ಕೂ ನನ್ನ ಕಾರಲ್ಲಿ ಬಂದೇನಕ್ಕೂ ನನಗೇನು ವ್ಯತ್ಯಾಸ ಇಲ್ಲ. ಬಟ್ ಜನಕ್ಕೆ ಒಂದು ಇರುತ್ತದು, ಅಯ್ಯೋ ನನ್ನ ಕಾರಲ್ಲಿ ಬಂದೆ ಅನ್ನೋದು. ಆಮೇಲೆ ಯಾವುದೋ ಕಾರಲ್ಲಿ ಬಂದು ಇಳಿದ್ರೆ ಜನ ನನಗೆ ಗೌರವ ಕೊಡ್ತಾರೆ. 4 ದಿನ ಗೌರೀಶ್ ಅವರೇ, 4 ದಿನ 4 ಜನ ನಿಮಗೆ ಕೊಡೋ ಗೌರವಕ್ಕೆ ನೀವು ಅಷ್ಟು ಇನ್ವೆಸ್ಟ್ ಮಾಡಬೇಕಾ, ಅಷ್ಟು ಬಡ್ಡಿ ಕಟ್ಟಬೇಕಾ ಅನ್ನೋದು ನಿಮಗಿರಬೇಕು ವಿವೇಚನೆ ಅಲ್ವಾ. ಸೊ ಈ ರೀತಿ ನಾನು ನೋಡ್ತಾ ಹೋದಾಗ ನನಗೊಂದು ಸತ್ಯದ ಅನಾವರಣ ಆಗ್ತಾ ಹೋಯಿತು. ಏನಂದರೆ ಪಾಪ ಜನ ಐಡಿಯಾನೇ ಇಲ್ಲ.
ಸಾಲ ಮಾಡೋಕ್ಕೆ ಮುಂಚೆ ನಮ್ಮನ್ನು ನಾವು ಒಂದಷ್ಟು ಪ್ರಶ್ನೆ ಕೇಳ್ಕೋಬೇಕು. ಅದು ನಾನು 2ನೇ ಅಧ್ಯಾಯದಲ್ಲಿ ಬರೆದಿದ್ದೀನಿ. 1ನೇ ಅಧ್ಯಾಯದಲ್ಲಿ ವೇದಗಳಲ್ಲಿ ಏನು ಹೇಳುತ್ತೆ, ಚಾಣಕ್ಯರು ಏನು ಹೇಳ್ತಾರೆ, ಆಗಿನ ಕಾಲದಲ್ಲಿ ಸಾಲದ ಪರಿಭಾಷೆ ಏನಿತ್ತು ಅನ್ನೋದನ್ನು ಬರ್ಕೊಂಡು ಹೋಗ್ತೀನಿ. ಆನಂತರ ಇಮ್ಮಿಡಿಯೇಟಾಗಿ ಇವತ್ತಿನ ಕಾಲಘಟ್ಟಕ್ಕೆ ಬಂದುಬಿಟ್ಟು ಸಾಲ ಇಲ್ಲದೆ ಇವತ್ತು ಏನು ಇಲ್ಲವೇ ಇಲ್ಲ ಅನ್ನಂಗೆ ಆಗೋಗಿದೆ. ಡೆಟ್ ಈಸ್ ಅ ನ್ಯೂ ಮನಿ. ಆದರೆ ಈ ಸಾಲ ಮಾಡೋಕ್ಕೆ ಮುಂಚೆ ಯಾಕೆ ಮಾಡಲೇಬೇಕು, ನಾನು ಅದು ಬೇಡ ಅನ್ನೋಕ್ಕಾಗೋದಿಲ್ಲ. ನಾನು ಬೇಡ ಅಂದರೆ ಇವತ್ತು ನಡೆಯೋದೇ ಇಲ್ಲ, ಪ್ರಪಂಚದ ವಹಿವಾಟುಗಳೇ ನಿಂತೋಗ್ಬಿಡುತ್ತೆ. ಹಾಗಾಗಿ ಸಾಲ ಬೇಡ ಅನ್ನೋಕ್ಕಾಗದಂತಹ ಪರಿಸ್ಥಿತಿಲಿ ಇವತ್ತು ನಾವಿದ್ದೀವಿ. ಆದರೆ ಸಾಲ ಮಾಡೋಕ್ಕೆ ಮುಂಚೆ ನಾವೊಂದಷ್ಟು ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು. ಸಾಲ ಯಾಕೆ ಮಾಡ್ತಾಯಿದ್ದೀನಿ, ಸಾಲ ಮಾಡುವ ಉದ್ದೇಶ ಏನು ಅನ್ನೋದು ಪ್ರಪ್ರಥಮವಾಗಿ. ಅದನ್ನು ಜನ ಕೇಳ್ಕೊತಾ ಇಲ್ಲ. ಗದ್ದಲ, ನಾಯ್ಸು, ದೇರ್ ಇಸ್ ಸೋ ಮಚ್ ಆಫ್ ನಾಯ್ಸ್ ಇನ್ ಅಂಡ್ ಅರೌಂಡು. ಇಲ್ಲ, ಅವ್ರಿಗೆ ಏನಂದ್ರೆ ನಾನು ಸಾಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಸಾಲ ಕಾರ್ ತೊಗೊಳಕ್ಕೆ ಮಾಡ್ತಾ ಇದ್ದೀನಿ, ಮನೆ ತೊಗೊಳಕ್ಕೆ ಮಾಡ್ತಾ ಇದ್ದೀನಿ, ಎಜುಕೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಗುಡ್ ಲೋನ್, ಇಟ್ಸ್ ಒಳ್ಳೆ ಸಾಲ. ಅದರಲ್ಲೂ ಈಗ ಜನ ಏನಂತಂದರೆ ಅವರವರೇ ಮೈಂಡಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ಗುಡ್ ಲೋನ್, ಬ್ಯಾಡ್ ಲೋನ್, ಒಳ್ಳೆಯ ಸಾಲ, ಕೆಟ್ಟ ಸಾಲ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಒಂದಷ್ಟು ಜನ ಯಾರು ಹೇಳ್ಬಿಟ್ಟಿದ್ದಾರೆ, ಅದನ್ನು ಇವರು ಗಿಣಿತಾರ ಪಾಠ ಒಪ್ಪಿಸ್ತಾರೆ. ಇದಕ್ಕೆ ಮಾಡಿದ್ರೆ ಕೆಟ್ಟ ಸಾಲ, ಇದಕ್ಕೆ ಮಾಡಿದ್ರೆ ಒಳ್ಳೆ ಸಾಲ. ಅವ್ರು ಹೇಳಿದ್ದಾರೆ ಒಳ್ಳೆಯ ಸಾಲ ಮಾಡ್ಬೋದು ಅಂತ. ಈಗ ಹೆಂಗೆ ಅಂತಂದರೆ, ಈ ಡಯಾಬಿಟಿಸ್ ಪೇಷಂಟ್ಗೆ ಶುಗರ್ ಹಾಕಿಲ್ಲ, ಶುಗರ್ ಫ್ರೀ ಹಾಕಿ ಮಾಡಿರೋ ಸ್ವೀಟು ಅಂತಾರೆ. ಆ ಸ್ವೀಟಲ್ಲಿ ಬೇರೆ ಬೇರೆ ಎಲ್ಲ ಇರುತ್ತೆ, ಸಿಹಿ ಒಂದಿಲ್ಲ ಬಟ್ ಕ್ಯಾಲ್ರಿ ಇರುತ್ತಲ್ಲ, ಅದು ಸೀನೆ ತಾನೆ. ನೀವು ಹಸಿರು ಮೆಣಸಿನ್ಕಾಯಿ ತಿಂದ್ರೂ ಅದರಲ್ಲೂ ಸಕ್ಕರೆ ಅಂಶ ಇರುತ್ತೆ ಗೌರೀಶ್ ಅವರೇ, ಕಾರ್ಬ್ ಎಂಡ್ ಆಫ್ ದ ಡೇ. ಅದಕ್ಕೆ ಸ್ವೀಟ್ ಇಲ್ಲ ಅಂತ ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ನೋ ಥರ. ಹಂಗಲ್ಲ ಅದು, ಅರ್ಥ ಆಯ್ತಾ? ಸೊ ಒಳ್ಳೆ ಸಾಲ ಕೆಟ್ಟ ಸಾಲ ನಿಮ್ಗೆ ಯಾರು ಹೇಳಿದ್ದು ಒಳ್ಳೆ ಸಾಲ ಕೆಟ್ಟ ಸಾಲ ಅಂತ? ಒಳ್ಳೆ ಸಾಲ ಕೆಟ್ಟ ಸಾಲಕ್ಕೆ ಡೆಫಿನಿಷನ್ ಇಲ್ಲ. ನಿಮ್ಮ ಸನ್ನಿವೇಶ, ನಿಮ್ಮ ಪರಿಸ್ಥಿತಿ, ನಿಮ್ಮ ಒಂದು ಇದನ್ನು ನೋಡಿಕೊಂಡು, ಸನ್ನಿವೇಶಗಳನ್ನು ನೋಡಿಕೊಂಡು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದನ್ನು ನಾವು ನಿರ್ಧರಿಸಬೇಕೇ ಹೊರತು ಡೆಫಿನೇಷನ್ ಹೇಳಿದ್ದಾರೆ ಪುಸ್ತಕದಲ್ಲಿ ಅಂತ. ನಾನು ಪುಸ್ತಕದಲ್ಲಿ ಅದಕ್ಕೆ ಇದು ಒಳ್ಳೆ ಸಾಲ, ಇದು ಕೆಟ್ಟ ಸಾಲ ಅಂತ ಹೇಳಲ್ಲ. ಏನು ಡೆಫಿನೇಷನ್ ಇದೆ ಜನರ ಪ್ರಕಾರ? ಮನೆ ತಗೊಳ್ಳೋದು ಒಳ್ಳೇದು, ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅಸೆಟ್. ಓಕೆ. ಕಾರ್ ತಗೋತಿದ್ದೀರಾ, ಇದಕ್ಕೆ ಇಟ್ಸ್ ಗುಡ್ ಅಸೆಟ್. ಎಜುಕೇಷನ್ ಲೋನ್ ತಗೋತಾ ಇದ್ದೀರಾ, ಇಟ್ಸ್ ಎ ಗುಡ್ ಲೋನ್, ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್, ಮಕ್ಳಿಗೆ ಭವಿಷ್ಯ. ಇವತ್ತಿನ ದಿನ ಏನಾಗಿದೆ, ಬ್ಯಾಡ್ ಲೋನ್ ಅಂದ್ರೆ ಏನು? ಬ್ಯಾಡ್ ಲೋನ್ ಅಂತಂದ್ರೆ ಇವಾಗ ಟ್ರಿಪ್ ಹೋಗೋಕೆ ತಗೊಂಡ್ಬಿಡ್ತೀರಾ, ಓಕೆ, ಪರ್ಸನಲ್ ತಗೋತೀರಾ, ಮೋಜು ಮಿಜಾಜು ಮಾಡೋಕ್ಕೆ. ಯಾವುದೋ ಒಂದು ಬೇಕಿಲ್ಲದ 25 ಲಕ್ಷದ ಒಂದು ಬೈಕ್ ತಗೋಬೇಕು ಅಂತ ಮಾಡ್ತೀರಾ, ಬ್ಯಾಡ್ ಲೋನ್. ಅದಕ್ಕೆ ಅದ್ರದ್ದು ಅಸೆಟ್ ಡಿಪ್ರಿಸಿಯೇಟ್ ಆಗುತ್ತೆ, ಮನೆ ತಗೊಂಡ್ಬಿಟ್ರೆ ಅಪ್ರಿಸಿಯೇಟ್ ಆಗುತ್ತೆ ಅಂತ ಅವ್ರ ಊಹೆ. ಓಕೆ, ಅಂದ್ರೆ ಈ ಥರದ ಒಂದು ಪರಿಕಲ್ಪನೆ ಜನರ ಹತ್ರ ಇದೆ. ಅಂದ್ರೆ ಯಾಕೆ ಅಂತಂದ್ರೆ ಈಗ ನಮ್ಮ ಶಾಲೆ ಪಟ್ಟಿಗಳಿಂದ ಹಿಡಿದು ಎಲ್ಲಾ ಕಡೆ ಗುಡ್ ಲೋನ್ ಅಂದ್ರೆ ಏನು, ಬ್ಯಾಡ್ ಲೋನ್ ಏನು ಅಂದ್ರೆ ಹೇಳ್ಬಿಟ್ಟಿದ್ದಾರೆ. ಸೊ ನಿಮ್ ಪ್ರಕಾರ ದಟ್ಸ್ ನಾಟ್ ದ ರೈಟ್ ವೇ? ಅಲ್ವೇ ಅಲ್ಲ ಅಂತ ನಾನು ಹೇಳೋದು. ಅದನ್ನ ನೋಡಬಾರ್ದು. ಯಾತಕ್ಕೆ ಇವತ್ತು ಸಮಾಜ ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಅವ್ರು ಲೀವರೇಜ್ ಪಾರ್ಟ್ ಬಿಟ್ಬಿಟ್ರು. ಡೆಟ್ ಲೀವರೇಜ್ ಅಂದ್ರೆ ಏನು ಅಂತ ಡೆಫಿನಿಷನ್ಗಳು ಗೊತ್ತಿಲ್ಲ ಗೌರೀಶ್ ಅವರೇ. ಅತ್ಯಂತ ಪ್ರಮುಖವಾಗಿ ನಾವು ತಿಳ್ಕೊಬೇಕಾದ್ದೇನು ಅಂತಂದರೆ ಡೆಟ್ ಲೀವರೇಜ್ ಏನು ಅಂತ ತಿಳ್ಕೊಬೇಕು. ದ ಡೆಫಿನೇಷನ್ ಆಫ್ ಡೆಟ್ ಲೀವರೇಜ್ ಏನಂತಂದರೆ, ಒಂದು ಸಾಲ ತಗೋತೀರಿ, ನೀವು ಒಂದು 10,000 ರೂಪಾಯಿ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದಕ್ಕೆ 8.5% ಬಡ್ಡಿ ಕಟ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಇದೇ 10,000ನ ನೀವೆಲ್ಲೋ ಹೂಡಿಕೆ ಮಾಡ್ತೀರಿ, ಅಥವಾ ಏನೋ ಫಾರ್ ಸಮ್ ಅದರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೋ ಏನಕ್ಕೋ ನೀವು ಅದನ್ನು ಹೂಡಿಕೆ ಮಾಡ್ತೀರಿ. ಅದರಿಂದ ನೀವು ಒಂದು 15% ತೆಗೆದ್ರೆ, ಅಂದರೆ 8.5% ನೀವು ಬ್ಯಾಂಕಿಗೂ ಕಟ್ಟಿದ್ರಿ, 15% ಅಲ್ಲಿ ಅಷ್ಟು ಮಿಕ್ತು, ತಿರುಗಿ ನಿಮ್ಮ ಖರ್ಚಿಗಿರ್ಚೆಲ್ಲ ಮಿಕ್ಕೊಂಡು ನಿಮಗೂ ಒಂದಷ್ಟು ಕೈಗೆ ಹಣ ಉಳಿದ್ರೆ ದಟ್ ಈಸ್ ಡೆಟ್ ಲೀವರೇಜ್. ನೀವು 8.5% ತೊಗೊಂಡಿದ್ದೀರಾ, ಅದರಿಂದ ನಿಮ್ಮ ಉತ್ಪತ್ತಿ 3%, 4%. ಸೊ ಅದರಿಂದ ಏನು ಪ್ರಯೋಜನ? ಫಾರ್ ಎಕ್ಸಾಂಪಲ್, ಇವತ್ತಿನ ಜನ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತೇಳಿ ಹೋಗಿ ಅಪಾರ್ಟ್ಮೆಂಟ್ ತೊಗೋತಾರೆ. 1 ಕೋಟಿ 2 ಕೋಟಿ ಅಪಾರ್ಟ್ಮೆಂಟ್ ತೊಗೋತಾರೆ. ಅದಕ್ಕೆ ಎಷ್ಟು ಬರುತ್ತೆ? 35,000 40,000 ಬಾಡಿಗೆ ಬರುತ್ತೆ. ಎಷ್ಟಾಯಿತು? ನೀವು EMI ಎಷ್ಟು ಕಟ್ತೀರಾ? ಆದರೆ ಇಲ್ಲಿ ಇದು ನಿಮ್ಮ ಬಾಡಿಗೆ ಬಂದಿದ್ದೆಷ್ಟು? ರೆಂಟಲ್ ಈಲ್ಡ್ ಎಷ್ಟು? ಇಂಡಿಯಾದಲ್ಲಿ 3% ಇಲ್ಲ ಇವತ್ತು ರೆಂಟಲ್ ಈಲ್ಡು. ವೆರಾಸ್ 8.75 to 9% ತನಕ ನಿಮಗೆ ಹೋಮ್ ಲೋನ್ ಇದೆ. ಗ್ಯಾಪ್ ಎಷ್ಟಾಯಿತು? ಹಿಂಗೆ ಹೇಳಿದ ತಕ್ಷಣ ಜನ ಏನು ಕೇಳ್ತಾರೆ, ಪ್ರಾಪರ್ಟಿ ಅಪ್ರಿಸಿಯೇಟ್ ಆಗುತ್ತೆ, ಅದನ್ನ ಯಾಕೆ ಬಿಟ್ಬಿಡ್ತೀಯಾ ನೀನು? ಬರೀ ರೆಂಟಲ್ ಈಲ್ಡ್ ಒಂದೇ ನೋಡ್ತೀಯಾ, ಪ್ರಾಪರ್ಟಿ ಅಪ್ರಿಸಿಯೇಷನ್ ಬಿಟ್ಬಿಡ್ತೀಯಾ ಅಂತ ನೀವು ಕೇಳ್ತೀರಾ. ಇಲ್ಲೊಂದು ಇದಿದೆ, ಟ್ರಿಕ್ ಇದೆ. ಏನಂದರೆ ಅದೆಲ್ಲ ವೆಸ್ಟರ್ನ್ ವರ್ಲ್ಡಲ್ಲಿ ಅಲ್ಲಿ ಇಲ್ಲಿ ನಡೆಯುತ್ತೆ. ಡೆಟ್ ಲಿವರೇಜ್ ನಮ್ಮ ಇಂಡಿಯಾದಲ್ಲಿ ಯಾಕೆ ನಡೆಯಲ್ಲ ಅಂತಂದರೆ, 15-20 ವರ್ಷದಲ್ಲಿ ನಿಮ್ಮದು ಫ್ಲಾಟ್ ಏನಿರುತ್ತೆ ಅದು ಅಪ್ರಿಸಿಯೇಟ್ ಆಗಲ್ಲ. ನಾನು ಪದೇ ಹೇಳ್ತೀನಿ, ಯಾವುದೋ ಆಯ್ದ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಅದು ಅಪ್ರಿಸಿಯೇಟ್ ಆಗುತ್ತೆ, ಮಿಕ್ಕಿದ ಕಡೆ ಅದು ಡಿಪ್ರಿಸಿಯೇಟೇ ಆಗೋದು. 2 ಕೋಟಿ ತಗೊಂಡಿದ್ರೆ 2 ಕೋಟಿಗೆ ಮಾರಬೇಕಾಗುತ್ತೆ, ಇನ್ನು ಕಡಿಮೆಗೆ ಮಾರಬೇಕಾಗುತ್ತೆ. ವೇರಾಸ್ ನೀವು 1 ಕೋಟಿ ಸಾಲ ತಗೊಂಡಿದ್ರೆ 1 ಕೋಟಿ ಬಡ್ಡಿ ಕಟ್ಬಿಟ್ಟಿರ್ತೀರ. ಎಲ್ಲಿಂದ ಆಯ್ತು ಅಪ್ರಿಸಿಯೇಷನ್? ಅದು ನಾನು ಅದನ್ನೇ ಹೇಳೋದು, ಕ್ಯಾಲ್ಕುಲೇಟ್ ಮಾಡಬೇಕು. ಡೆಫಿನೇಷನ್ ಇಟ್ಕೋಬೇಕು. ನಾನು ಎಷ್ಟು ಕಟ್ತಾ ಇದ್ದೀನಿ, ಇದಕ್ಕಿಂತ ಹೆಚ್ಚಿನದು ನಾನು ಉತ್ಪತ್ತಿ ಮಾಡಬಲ್ಲೆನಾ, ವ್ಯಾಲ್ಯೂ ಕ್ರಿಯೇಟ್ ಮಾಡಬಲ್ಲೆನಾ? ದಟ್ ಈಸ್ ದ ಲೀವರೇಜ್ ಶಕ್ತಿ. ಅದು ಲೀವರೇಜ್ ಮಾಡ್ಬೋದು. 1 ಕೋಟಿಯಿಂದ 100 ಕೋಟಿ ಮಾಡೋದು ಹೇಗೆ? ಬೈ ಯೂಸಿಂಗ್ ದ ಡೆಟ್ ಲೀವರೇಜ್ ಮೆಥಡ್. ಲೀವರೇಜ್ ಶಕ್ತಿನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ 1 ಕೋಟಿನ 100 ಕೋಟಿ ಹೇಗೆ ಮಾಡೋದು ಅಂತ ಆ ಪುಸ್ತಕದಲ್ಲಿ ಹಾಕಿದ್ದೀನಿ ನಾನು.
ಆ ಲೀವರೇಜ್ ಶಕ್ತಿಯ ಮಹತ್ವ ಏನಿದೆ ಅದ್ರ ಬಗ್ಗೆ ನಾನು ಅಲ್ಲಿ ಬರೆದಿದ್ದೀನಿ. ಕನ್ನಡದಲ್ಲಿ ಇದುವರೆ ತನಕ ಕನ್ನಡದಲ್ಲಿಂತ ಇಂಗ್ಲೀಷಲ್ಲೂ ನಾನು ನೋಡಲಿಲ್ಲ. ಡೆಟ್ ಲೀವರೇಜ್ ಬಗ್ಗೆ ಏನಿದೆ ಆ ರೀತಿದೊಂದು ಬರೆದಿಲ್ಲ. ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳ್ತಿಲ್ಲ, ಬಟ್ ಅದು ಜನಕ್ಕೆ ಅದು ಗೊತ್ತಿಲ್ಲ. ಹಾಗಾಗಿ ನಾನು ನಿಮಗೆ ಅದು ತಿರ್ಗಾ ಲಿಂಕ್ ಮಾಡಿಬಿಡ್ತೀನಿ. ಅಷ್ಟೊಂದು ಜನನ ನಾನು ಇಲ್ಲಿ ನೋಡ್ತಾ ಇದ್ನಲ್ಲ, ಸರಿ ಸುಮಾರು ಒಂದು 200-250 ಜನನ ನಾವು ಭೇಟಿ ಮಾಡಿದ್ದೀವಿ ಅಲ್ವಾ. ಪ್ರತಿ ವಾರ ಭೇಟಿ ಮಾಡ್ತಾ ಇದ್ದಾಗ ನನಗೆ ತಿಳಿದು ಬಂದಿದ್ದೇನೆಂದರೆ, ಅಯ್ಯೋ ಇಷ್ಟೊಂದು ಗ್ಯಾಪ್ ಇದೆಯಲ್ಲ ಸೊಸೈಟಿಲಿ. ಎವ್ರಿಬಡಿ ಈಸ್ ಅ ಸಾಲಗಾರ. ಅದ್ರ ಬಗ್ಗೆ ಅನ್ಡೌಟಬಲಿ ಅದ್ರ ಬಗ್ಗೆ ನಾವು ಡಿಬೇಟೇ ಇಲ್ಲ. ಇದೊಂದು ವಿಷಯದಲ್ಲಿ ಯಾರೂ ನನ್ನ ಕೆಳಗಡೆ ಬರೆಯೋದಿಲ್ಲ, ಇಲ್ಲ ನನ್ನ ಹತ್ರ ಸಾಲ ಇಲ್ಲ ಅಂತ. ಹೇಳಿದೆ ಒಬ್ಬರೋ ಇರ್ಬೋದು, ಅಪವಾದ ಇರ್ಬೋದು, ಅದು ಬಿಟ್ಟರೆ ಸಮಾಜ ಪೂರ್ತಿ ಸಾಲದಲ್ಲೇ ಇರೋದು ಅಲ್ವಾ. ಇವತ್ತಿನ ದಿನ ಹಂಗಿರೋ ಸ್ಥಿತಿಯಲ್ಲಿ ಆದರೆ ಈ ಗ್ಯಾಪ್ ಎಷ್ಟಿದೆ ಅಂದರೆ, ಆ ನಾಲೆಡ್ಜ್ ಗ್ಯಾಪ್ ಇದೆಯಲ್ಲ, ಇಟ್ಸ್ ಅಲಾರ್ಮಿಂಗು ಗೌರೀಶ್ ಅವರೇ. ಭಯ ಆಗುತ್ತೆ. ಅದು ಹೇಗೆ ಜನ ಅದ್ರ ಬಗ್ಗೆ ನೋಡಿ, ಒಂದು ಸಣ್ಣ ಈರುಳ್ಳಿನೋ ಟೊಮೊಟೊನೋ 10 ಸರಿ ಮುಟ್ಟು ನೋಡಿ ತಗೋತಾರೆ ಮನೆಗೆ ಬೇಕಾದ್ದು. ಸಾಲ ಮಾಡೋವಾಗ ಯೋಚನೆ ಮಾಡಲ್ಲ, ಪಟಾರ ಅಂತ ಮಾಡಿಬಿಡ್ತಾರೆ. ಅದು ಏನು ಇನ್ಸ್ಟೆಂಟಾಗಿ ತಲೆಯಲ್ಲಿ ಬಂತು ಮಾಡ್ತಾರೆ. ಪರ್ಸ್ನಲ್ ಲೋನ್ಗಳು ತೊಗೊಂಡ್ಬಿಡ್ತಾರೆ. ಪರ್ಸ್ನಲ್ ಲೋನ್ ತೊಗೊಂಡು ಮನೆ ರಿನ್ಯೂವೇಟ್ ಮಾಡೋಕೆ ಹೋಗ್ತಾರೆ. ಪರ್ಸ್ನಲ್ ಲೋನ್ ಇರೋದು ಏನಕ್ಕೆ? ಹೌದೌದು, ಎಂತೆಂಥ ಜನ ಇದ್ದಾರೆ ಅಂತಾರೆ ಭೂಮಿ ಮೇಲೆ, ಅದು ಏನೇನೋ ಮಾಡ್ತಾರೆ. ಸೊ ಹಾಗಾಗಿ ಪರ್ಸ್ನಲ್ ಲೋನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನಾನು ನೋಡ್ತಾ ಇದ್ದಾಗ, ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾಗ, ಇಲ್ಲ ಇಷ್ಟು ಗ್ಯಾಪ್ ಇದೆ, ಇದನ್ನು ಒಂದು ಕೆಲಸ ಮಾಡೋಣ. ಯಾವ ಸನ್ನಿವೇಶದಲ್ಲಿ ಇದು ಗುಡ್ ಲೋನು, ಯಾವ ಸನ್ನಿವೇಶದಲ್ಲಿ ಇದು ಬ್ಯಾಡ್ ಲೋನು ಅಂದರೆ, ಸಮಾಜ ಏನು ಹೇಳಿದೆ, ಎಜುಕೇಷನ್ ಲೋನ್ ಗುಡ್ ಲೋನ್ ಅಂತ ಟಿಕ್ ಹೊಡೆದ್ಬಿಟ್ಟಿದ್ದು. ಆದರೆ ಆ ಎಜುಕೇಷನ್ ಲೋನೇ ಬ್ಯಾಡ್ ಲೋನ್ ಆಗುತ್ತೆ ಯಾವಾಗ ಅನ್ನೋ ಸನ್ನಿವೇಶನ ನಾನು ಉದಾಹರಿಸಿದ್ದೀನಿ. ಹಾಗಾಗಿ ನಿಮ್ಮ ಸನ್ನಿವೇಶದ ಅನುಸಾರವಾಗಿ ಇದು ಗುಡ್ಡೋ ಬ್ಯಾಡೋ ಅಂತ ಟಿಕ್ ಹಾಕಬೇಕೇ ಹೊರತು ಡೆಫಿನಿಷನ್ ಮೂಲಕ ಗುಡ್ಡು ಬ್ಯಾಡೋ ಅಂತ ನೀವು ಡಿಸೈಡ್ ಮಾಡೋಂಗಿಲ್ಲ. ಹಾಗಾಗಿ 30 ವರ್ಷದ ನನ್ನ ಅನುಭವದಲ್ಲಿ ಮತ್ತು ಇಷ್ಟೊಂದು ಜನನ್ನ ನಾನು ನೋಡಿ ನೇರವಾಗಿ ಭೇಟಿ ಮಾಡಿ ಅದನ್ನು ಪಡ್ಕೊಂಡ ಅನುಭವಗಳ ಮೂಲಕ ಅಲ್ಲಿ ನಾನು ಸಲಹೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಸಾಲದ ಮುಂದೆನೂ ನಾನು ಸಲಹೆ ಕೊಡ್ತಾ ಹೋಗ್ತೀನಿ. ಇದು ನನ್ನ ಅನುಭವದ ಪ್ರಕಾರ ಇದು ನೀವು ಮಾಡಬೇಕಾ ಮಾಡಬಾರ್ದ, ಇಂಥ ಪರಿಸ್ಥಿತಿಯಲ್ಲಿದ್ದರೆ ಮಾಡಿ, ಗೋ ಹೆಡ್, ಇಲ್ಲಾಂದರೆ ಮಾಡಬೇಡಿ ಅಂತ ಅಷ್ಟು ನಿಖರತೆಯಿಂದ ನಾನು ಆ ಪುಸ್ತಕದಲ್ಲಿ ಹೇಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಎಸ್, ಕನ್ನಡದಲ್ಲಿ ಅಲ್ಲ ಇಂಗ್ಲೀಷಲ್ಲೂ ಕೂಡ ಪ್ರಾಯಶಃ ಈ ಥರ ಪುಸ್ತಕ ಬಂದಿಲ್ಲ ಅಂತ ರಂಗಸ್ವಾಮಿ ಅವರು ಹೇಳ್ತಾ ಇದ್ರು. ಕನ್ನಡದಲ್ಲಂತೂ ಖಂಡಿತ ಬಂದಿಲ್ಲ. ಸೊ ಹಿಂಗೆ ನಿಮ್ಮ ಕಪಾಟಲ್ಲಿ ಇರಲೇಬೇಕಾದ ಪುಸ್ತಕಗಳಲ್ಲಿ ಖಂಡಿತ ಇದು ಒಂದು ಅಂತ ನನಗನ್ಸುತ್ತೆ. ಸಾವಣ್ಣವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ, ಜಮೀಲ್ ಸಾವಣ್ಣವರು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಮೊದಲನೇ ಒಂದು ಯಾವ್ಯಾವ ಸಾಲಗಳಿದೆ, ಯಾವ ಥರ ಸಾಲಗಳಿದೆ ಮತ್ತು ಆ ಸಾಲಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟು, ಸರ್ ಕೊನೆಗೆ ಅಂದರೆ ಅದರ ಚಾಪ್ಟರ್ ಕೊನೆ ಭಾಗದಲ್ಲಿ ಇದನ್ನು ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ತಮ್ಮ ಸಲಹೆಗಳನ್ನ ಕೊಟ್ಟಿದ್ದಾರೆ. ಆದರೆ ಒಂದಷ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲೋನ್ ಅಂದ ತಕ್ಷಣ ಅದರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮೊದಲನೇ ಚಾಪ್ಟರ್ಲೇ ತುಂಬ ಚೆನ್ನಾಗಿದೆ. ಅದನ್ನು ನಾನು ಸುಮ್ಮನೆ ನಿಮ್ಮ ಗಮನಕ್ಕೆ ತರೋಕ್ಕೆ, ಲೋನ್ ಎರವಲು ಅಂದರೆ ಬಾರೋಯಿಂಗ್ ಮತ್ತು ಅದರ ಉದ್ದೇಶ ಏನು, ಮತ್ತು ಇಂಟ್ರೆಸ್ಟ್ ಕುರಿತ ನಿಯಮಗಳೇನು, ಅಡಮಾನ ಅಂದರೆ ಕೊಲ್ಯಾಟ್ರಲ್ ವ್ಯವಸ್ಥೆ ಅಂದ್ರೇನು, ಅಂದರೆ ನೀವು ಅಡಮಾನವಾಗಿಡ್ತಿರಲ್ಲ ಭೂಮಿ, ಮನೆ, ಆಭರಣ, ಅದ್ರ ಬಗ್ಗೆ, ಲಿಖಿತ ಒಪ್ಪಂದ ಅದು ಎಷ್ಟು ಮಹತ್ವದ್ದು, ಸಾಕ್ಷಿಗಳು ಮತ್ತು ದಾಖಲೆಗಳು ಎಷ್ಟು ಇಂಪಾರ್ಟೆಂಟು, ಸಾಲ ಮರುಪಾವತಿ ಮತ್ತು ಹೊಣೆಗಾರಿಕೆ ಎಷ್ಟು ಚೆನ್ನಾಗಿದೆ. ಏನೋ ಇಸ್ಕೊಂಡು ನೀರು ಭದ್ರ ಕೊಟ್ಟೋನು ಕೊಡಂಗೆ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಇದೆ. ಈಗ ನಾನು ಕೈ ಸಾಲ ಯಾವತ್ತೂ ಕೊಡಬೇಡಿ ಅಂತ ಹೇಳ್ತಿರ್ತೀನಿ. ಯಾಕೆಂದರೆ ಸಾಲ ಕೇಳ್ದವನು 1-2 ಸರಿ ಕೇಳಿರ್ತಾನೆ, ಕೊಡೋ ಪ್ಲೀಸ್ ಅವಶ್ಯಕತೆ ಇದೆ ಅಂತ. ಕೊಟ್ಟವನು 100 ಸರಿ ಕೇಳ್ತಾನೆ, ವಾಪಸ್ ಕೊಡೋ ಅಂತ. ಸೊ ಅದಕ್ಕೆ ಬಿ ವೆರಿ ಕೇರ್ಫುಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸಾಲ ಕೇಳೋನು 1-2 ಸರಿ ಕೇಳಿರ್ತಾನೆ, ನಿಮ್ಮನ್ನ ನೀವು ಕೊಟ್ಬಿಟ್ಟಿರ್ತೀರಾ, ಆಮೇಲೆ ನೀವು 100 ಸರಿ ಕೇಳಬೇಕು ಅವನ್ನ ವಾಪಸ್ ಕೊಡು ಅಂತ. ಸೊ ಯಾರಿಲ್ಲಿ ನಿಜವಾದ ಬೇಡಿಕೆ ಬೇಡವರು? ಕರೆಕ್ಟ್ ಕೊಟ್ಟವನೇ. ಅದಕ್ಕೆ ಆ ಗಾದೆ ಬಂದಿರೋದು. ಸಾಲದಾತನ ಜವಾಬ್ದಾರಿ, ಸಾಲಗಾರನ ನೈತಿಕ ಕರ್ತವ್ಯ, ರಾಜ್ಯದ ಪಾತ್ರ ಸರ್ಕಾರದ ಪಾತ್ರ, ವ್ಯಾಪಾರದ ಸಾಲಗಳು, ಕೃಷಿ ಸಾಲಗಳು, ಉತ್ತರಾಧಿಕಾರ ಮತ್ತು ಸಾಲ ಅಂದರೆ ನೋಡಿ, ಸಾಲಗಾರ ಮರಣ ಹೊಂದಿದರೆ ಆಮೇಲೆ ಏನಾಗುತ್ತೆ, ಯಾರು ತೀರಿಸ್ಬೇಕದನ್ನು ಅನ್ನೋದ್ರ ಬಗ್ಗೆ, ಹಣಕಾಸಿನ ಶಿಸ್ತು. ಸೊ ಹೀಗೆ ಮೊದಲನೇ ಚಾಪ್ಟರ್ ಇಷ್ಟೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ಬರೆದಿರುವಂಥ ರಂಗಸ್ವಾಮಿಯವರು. ಅದಾದಮೇಲೆ ಏನೆಲ್ಲ ಬರೀತಾರೆ ಅಂತಂದರೆ, ನಾನು ಈಗಾಗಲೇ ಹೇಳಿರುವ ಹಾಗೆ ಸಾಲದ ದರ, ಕಾಲಾವಧಿ, ಉದ್ದೇಶ ಏನು, ಮರುಪಾವತಿ ಸಾಮರ್ಥ್ಯ, ಅದಾದ ನಂತರ ಕೊಲ್ಯಾಟ್ರಲ್ ಸಾಲಗಳು, ಉದ್ದೇಶದ ಸಾಲಗಳು, ಪರ್ಸ್ನಲ್ ಲೋನ್, ಎಜುಕೇಷನ್ ಲೋನ್, ಮೆಡಿಕಲ್ ಲೋನ್, ವೆಡ್ಡಿಂಗ್ ಲೋನ್, ಟ್ರಾವೆಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್, ಓಕೆ, ಈ ಥರದ ಲೋನ್ಗಳು. ಆಮೇಲೆ ಗೃಹ ಸಾಲ, ಆಸ್ತಿ ಮೇಲಿನ ಸಾಲ, ಗೋಲ್ಡ್ ಲೋನ್, ವಾಹನ ಸಾಲ, FD ಮೇಲಿನ ಸಾಲ, ಷೇರುಗಳ ಮೇಲಿನ ಸಾಲ, ಶಿಕ್ಷಣ ಸಾಲ, ವ್ಯವಹಾರಕ್ಕಾಗಿ ಸಾಲ, ವ್ಯಾಪಾರ ಸಂಬಂಧಿ ಸಾಲಗಳು, ಬಿಸ್ನೆಸ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಲೋನ್, MSME ಸಾಲ, ಸ್ಟಾರ್ಟಪ್ ಲೋನ್, ಯಂತ್ರೋಪಕರಣ, ಮಷಿನರಿ ಲೋನ್, ಇನ್ವಾಯ್ಸ್ ಫೈನಾನ್ಸಿಂಗ್, ಇದು ಏನಂತ ನನಗೆ ಗೊತ್ತಿಲ್ಲ, ಅಲ್ಪಾವಧಿ ಸಾಲಗಳು, ಮಧ್ಯಮಾವಧಿ ಸಾಲಗಳು, ದೀರ್ಘಾವಧಿ ಸಾಲಗಳು, ಕೃಷಿ ಸಾಲ, ಮುದ್ರಾ ಸಾಲ,
ಸೆಲ್ಫ್ ಹೆಲ್ಪ್ ಗ್ರೂಪ್ ಸಾಲಗಳು, ಸ್ಟ್ಯಾಂಡಪ್ ಇಂಡಿಯಾ ಲೋನ್, ಹೋಮ್ ಸಬ್ಸಿಡಿ ಲೋನ್, ಮಹಿಳಾ ಉದ್ಯಮಿ ಸಾಲ, ರಿಟೇಲ್ ಲೋನ್ಸ್, ಕಾರ್ಪೊರೇಟ್ ಲೋನ್ಸ್, ಗವರ್ಮೆಂಟ್ ಲೋನ್ಸ್, ಅನಿವಾಸಿ ಭಾರತೀಯರು ಪಡೆಯುವ ಸಾಲಗಳು, ಇನ್ಸ್ಟಂಟ್ ಲೋನ್ಸು, ಇನ್ಸ್ಟಂಟ್ ಲೋನ್ ಆ್ಯಪ್ಗಳು, ಬೈ ನೌ ಆ್ಯಂಡ್ ಪೇ ಲೇಟರ್, ನೋಡಿ ಇದು ಕೂಡ ಸಾಲನೇ, ಪೇ ಡೇ ಲೋನ್ಸ್, ಒಳ್ಳೆ ಸಾಲ ಕೆಟ್ಟ ಸಾಲ, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು, ಇದು ಯಾಕೆ ಮುಖ್ಯ, ಸಾಲ ಮಾಡದೆ ಬದುಕಲು ಸಾಧ್ಯವಿಲ್ವಾ, ಈ ಥರ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ನಮ್ಮಲ್ಲಿ ಬಹುತೇಕ ಜನರಿಗೆ ಅರಿವಿರದಂಥ ವಿಚಾರಗಳನ್ನು ಬರೆದಿರೋದ್ರಿಂದ ನನಗೆ ಇದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಸರ್, ಒಂದು ನಾನು ಹೇಳಬೇಕು ನಿಮಗೆ, ನಾನೊಂದು ಪರ್ಸ್ನಲ್ ನಿಮಗೆ ವಿಚಾರ ಹೇಳಬೇಕು. ಅಂದರೆ ನಾವು ಯೂಶ್ವಲಿ ಸಾಲವನ್ನು ಮಾಡಬೇಕು ಅಥವಾ ಸಾಲವನ್ನು ಮಾಡಬಾರ್ದು ಅನ್ನೋದು ಇಮೋಷನ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಬಿಟ್ಟರೆ ಲಾಜಿಕಲ್ಲಾಗಿ ಡಿಸೈಡ್ ಮಾಡೋದು ಭಾಳ ಕಡಿಮೆ ಅಂತ ಅನಿಸುತ್ತೆ. ಈಗ ಉದಾಹರಣೆಗೆ ನನ್ನ ಒಬ್ಬ ಫ್ರೆಂಡು ಅವರ ವೈಫ್ಗೆ ಸಾಲ ಕಂಡ್ರೆ ಆಗಲ್ಲ. ಸೊ ಅಂದರೆ ಅವ್ರದ್ದು ಏನೋ ಒಂದು ಪರ್ಸ್ನಲ್ ಪರ್ಸೆಪ್ಷನು, ಇವ್ನಿಗೆ ಏನು ಸಾಲ ಮಾಡಬೇಕಾದ್ರೂ ಮನೇಲಿ ಜಗಳ ಆಡಬೇಕಾಗತ್ತೆ. ಸೊ ಇವನು ಒಳ್ಳೆ ಸಾಲ ಕೆಟ್ಟ ಸಾಲ ಅವನಿಗೂ ಅದು ಗೊತ್ತಿಲ್ಲ. ಬಟ್ ಅಂದರೆ ಅವ್ರ ಪ್ರಕಾರ, ಅವ್ರ ವೈಫ್ ಪ್ರಕಾರ ಸಾಲನೇ ಕೆಟ್ಟದ್ದು. ಒಂದು ಪೈಸೆ ಕೂಡ ಅಂಗಡಿಗೆ ಏನೋ ಹೋಗಿರ್ತೀವಿ, ಮುಂಚೆ ಒಂದು 100 ರೂಪಾಯಿ ತೊಗೊಂಡು ಹೋಗಿರ್ತೀವಿ, 110 ರೂಪಾಯಿ ಆಗ್ಬಿಡುತ್ತೆ. ಮುಂಚೆ ಮೊಬೈಲ್ ಇರಲಿಲ್ಲ, 10 ರೂಪಾಯಿ ಏನಾದರೂ ವಾಪಸ್ ಹಂಗೆ ಬಂದುಬಿಟ್ರೆ ವಾಪಸ್ 10 ರೂಪಾಯಿ ಕೊಡೋ ತನಕ ಇವ್ರ ಮನೇಲಿ ನೆಮ್ಮದಿಯಿಂದ ಇರಕ್ಕೆ ಬಿಡ್ತಿರಲಿಲ್ಲ ಅವರು. ಆ ಥರ ಇದ್ದರು. ಅಂದರೆ ನಮ್ಮ ಇಮೋಷನ್ಸ್ ಡಿಕ್ಟೇಟ್ ಮಾಡುತ್ತೆ ಭಾಳಷ್ಟು ಸಲ ಸಾಲಗಳು, ಅಲ್ವಾ? ಸೊ ಇದರಿಂದ ನಾವೇನು ಸಮಸ್ಯೆ ಅನುಭವಿಸ್ತೀವಿ? ನಾನು ಹೇಳೋದಲ್ಲ, ಸಾಲ ಅನ್ನೋದು 2 ಅಲಗಿನ ಕತ್ತಿ. ನಾನು ಯಾವಾಗಲೂ ಹೇಳ್ತೀನಿ, ನೀವು ಅದನ್ನು ಸಾಲ ಬೇಡ ಪೂರ್ಣವಾಗಿ ನೀವು ಕೊಟ್ಟು ಉದಾಹರಣೆಯಲ್ಲಿ ಒಬ್ಬರು ಮಹಿಳೆ ಏನು ಹೇಳ್ತಾರೆ, ಸಾಲ ಬೇಡ, ಅದು ತಪ್ಪು. ತೀರಾ ಸಾಲದಲ್ಲೇ ಮುಳುಗೋಗೋದು ಅದು ತಪ್ಪು. ಓಕೆ, ಯಾವತ್ತೂ ಅಷ್ಟೇ. ಇವತ್ತು ಹೇಗಾಗಿದೆ ಅಂದರೆ, ಸಾಲ ಅನ್ನೋದು ಹೇಗಾಗಿದೆ ಗೊತ್ತಾ ಗೌರೀಶ್ ಅವರೇ, BP ಶುಗರ್ ಇದ್ದ ಹಾಗೆ, ಯಾರಿಗಿಲ್ಲ, ಆದರೆ ಅದು ಕಂಟ್ರೋಲಲ್ಲಿ ಇದೆಯಾ ಅಷ್ಟೇ ಪ್ರಮುಖ ಇವತ್ತು. ಅರ್ಥ ಆಯ್ತು ಅನ್ಕೊಂತೀನಿ. ಇವತ್ತು ಸಾಲ ಮಾಡದೆ, ಈಗ BP ಶುಗರ್ ಯಾರಿಗಿಲ್ಲ, ಹಾಗೆ ಸಾಲ ಇಲ್ಲದೆ ನಾನು ಬದುಕೇ ಇಲ್ಲ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಸಾಲ ಬೇಕು, ಸಾಲ ಮಾಡಬೇಕು, ವಿಧಿ ಇಲ್ಲ, ಅದಕ್ಕೆ ತೀರಾ ನಾವು ಆ ಕಾಲಘಟ್ಟದಲ್ಲಿ ಇಲ್ಲ. ಯಾವುದೋ ಕಾರಣಕ್ಕೆ ಸಾಲ ಮಾಡಬೇಕಾಗುತ್ತೆ, ತಪ್ಪಲ್ಲ ಅದು. ಆದರೆ ನಮ್ಮ ಮಿತಿಯಲ್ಲಿದೆಯಾ, ನನ್ನ ವಾಪಸ್ ಕೊಡುವಂತಹ ಸಾಮರ್ಥ್ಯದಲ್ಲಿದೆಯಾ? 100 ರೂಪಾಯಿ ನನಗೆ ಆದಾಯ ಇದ್ದರೆ ಅದು 30 ರೂಪಾಯಿ ಒಳಗಡೆ ಇರಬೇಕಷ್ಟೇ. EMI ಶುಡ್ ನಾಟ್ EMI ಕಂತು ಏನು ಕಟ್ತೀವಿ ಅದು 30%, ನನ್ನ ಆದಾಯದ 30% ಮೀರಬಾರ್ದು. ಆ ರೀತಿ ನೋಡ್ಕೋಬೇಕು. ಹಾಗಾಗಿ ಸಾಲ ಅನ್ನೋದು ಕೆಟ್ಟದಲ್ಲ. ನಾನು ಯಾವಾಗ ಅದಕ್ಕೆ ನೋಡಿ, ನೀವು ಪುಸ್ತಕದಲ್ಲಿ ನೋಡಿದ್ರೆ ಸಾಲ ಮಾಡಿಲ್ಲದವನೇ ಸರದಾರ, ಮಾಡಿದವನೇ ಸರದಾರ ಎರಡೂ ಹಾಕ್ತೀನಿ. ಅದಕ್ಕೆ ಯಾವಾಗ ಮಾಡಿದವನು ಸರದಾರ ಹಾಕ್ತಾನೆ ಅಂತಂದರೆ, ಯಾರಿಗೆಲ್ಲ ಈ ಲೀವರೇಜ್ ಶಕ್ತಿಯ ಮಹತ್ವ ಗೊತ್ತಿದೆ ಅವರು ಆ ಮಟ್ಟ ಮುಟ್ಟುತ್ತಾರೆ. ಸಾಲ ಮಾಡಿದವನ್ನೇ ಸರ್ದಾರ ಅನ್ನಿಸ್ಕೋತಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಅದಕ್ಕೆ. ಈ ಮಿಕ್ಕಿದವರೆಲ್ಲ ಸಾಲ ಮಾಡಿಲ್ಲದನ್ನೇ ಸರ್ದಾರ. 95% ಜನಕ್ಕೆ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ. ಆ ಸಾಲ ಅಂದ್ರೇನು, ಅದರದ್ದು ಬಡ್ಡಿ ದರ ಅಂದ್ರೇನು, ನಾನು ಅದರಿಂದ ಎಷ್ಟು ಹಣ ದುಡಿತಿದ್ದೀನಿ ಅದು ಗೊತ್ತಿಲ್ಲ. ನಾನು ಅದರಲ್ಲಿ ಆ ಪುಸ್ತಕದಲ್ಲಿ ವಿಜಯ್ ಸಂಕೇಶ್ವರ ಅವರ ಒಂದು ಉಲ್ಲೇಖ ಕೂಡ ನಾನು ಮಾಡಿದ್ದೀನಿ. ಈಗ ನೋಡಿ, ವಿಜಯ್ ಸಂಕೇಶ್ವರ ಅವರು, ನಾನೀಗ ಕೇಳ್ಪಟ್ಟಿದ್ದು, ನನ್ನ ಅತ್ಯಾಪ್ತ ಸ್ನೇಹಿತರಿಂದ ಕೇಳ್ಪಟ್ಟಿದ್ದು, ಅವ್ರು ಏನಂತಂದರೆ ಸಾಲ ಮಾಡಿರ್ತಾರೆ. ನಾನು ನಿಮ್ಗೆ ಹೇಳಿದೆ ಉದ್ದೇಶ ಏನು ಅಂತ. ಉದ್ದೇಶ ತುಂಬ ಇಂಪಾರ್ಟೆಂಟ್ ಅಂತ. ಈಗ 100 ರೂಪಾಯಿ ಸಾಲ ಮಾಡಿದ್ದಾರೆ ವಿಜಯ್ ಸಂಕೇಶ್ವರ ಅವರು, ಉದಾಹರಣೆಗೆ ಹೇಳಿದ್ದು. ಅದನ್ನು ಆ ಕಾರ್ಯಕ್ಕೆ ಮಾತ್ರ ಅವರು ಉಪಯೋಗಿಸ್ತಾರೆ. ಅರ್ಥ ಆಯ್ತಾ? ಅದು ಅವ್ರ ಬಾಯಲ್ಲಿ ಅವರೇ ಹೇಳಿರೋವಂಥದ್ದು. ಇವ್ರಿಗೆ ಹೊಟ್ಟೆ ಹಸಿತಾ ಇದೆ ಈಗ ಅವ್ರಿಗೇನೆ. ಅದರಿಂದ 1 ರೂಪಾಯಿ ತೆಕ್ಕೊಂಡು ಅವ್ರು 1 ರೂಪಾಯಿ ಬನ್ನು ಕೂಡ ತಿನ್ನೋದಿಲ್ಲ. 1 ರೂಪಾಯಿದು ಅವ್ರು ಏನು ತಿನ್ನಲ್ಲ, ಕುಡಿಯೋಲ್ಲ. ಯಾಕಂದರೆ ಅದು ಸಾಲದ ದುಡ್ಡು, ನಾನು ತೊಗೊಂಡಿರೋದು ಈ ಕಾರ್ಯಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಲ್ಲ. ಅಷ್ಟು ಕಠಿಣವಾಗಿ ನೀವು ಇರಲಿಕ್ಕೆ ಸಾಧ್ಯನಾ? ಆ ಒಂದು ಶ್ರದ್ಧೆ ನಿಮ್ಮಲ್ಲಿ ಇದೆಯಾ? ಆಗ ಸಾಲ ಮಾಡಿದವನೇ ಸರ್ದಾರ. ಈಗ ಅವರು ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು ಹೇಗೆ? ಅವರೇನು ಆಗರ್ಭ ಶ್ರೀಮಂತರೇನಲ್ಲ. ಕರೆಕ್ಟ್. ಸಣ್ಣ ಸಣ್ಣ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಇವತ್ತು ಆ ಥರ ಸಾಮ್ರಾಜ್ಯ ಕಟ್ಟಿದವರು. ಬ್ಯಾಂಕ್ಗಳಿಂದ ಬಾರೋಯಿಂಗ್ ಮಾಡಿದ್ರು. ಅವ್ರು ಹೇಳ್ತಾರೆ ಸಾಲ ಇಲ್ದಿರಿ ಮತ್ತೆ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ಕೇಳ್ತಾರೆ ಅವರು. ಸೊ ನಿಮಗೆ ಅದೇ ಹೇಳಿದ್ದ, ಅವ್ರಿಗೆ ಲೀವರೇಜ್ ಶಕ್ತಿ ಗೊತ್ತಿದೆ ಅವ್ರಿಗೆ. ಸರ್, ಇಲ್ಲೊಂದು ಪ್ರಶ್ನೆ ಬರೋದೇನಂತಂದರೆ, ಈಗ ನಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ ಅದಾನಿಯವರು, ಅಂಬಾನಿಯವರು, ತುಂಬ ದೊಡ್ಡದು, ಅಥವಾ ವಿಜಯ್ ಸಂಕೇಶ್ವರ ಅವರು, ನಾನು ಅಬ್ಸರ್ವ್ ಮಾಡ್ದಂಗೆ ಇವ್ರದ್ದು ಒಂದು ಫೈನಾನ್ಷಿಯಲ್, ನಾವು ಮೊನ್ನೆ ರಾಜಕಾರಣಿಗಳು ಕೂಡ ನೋಡ್ತಾ ಇದ್ವಿ, ಅವ್ರ ಹತ್ರ 100 ಕೋಟಿ ಆಲ್ರೆಡಿ ಅವ್ರ ಅಸೆಟ್ ಇದೆ. ಆದರೆ ಅವ್ರಿಗೆ ಒಂದು 30-35 ಕೋಟಿ ಅವ್ರು ಸಾಲನೂ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ 100 ಕೋಟಿ ಇರಬೇಕಾದ್ರೆ ಯಾಕೆ ಅವ್ರು ಸಾಲ ಮಾಡ್ಕೊಂಡ್ರು ಅನ್ನೋದು ಒಂದು ಪ್ರಶ್ನೆ. ಹೌದು. ಎರಡನೇ ಪ್ರಶ್ನೆ, ಅದನ್ನ ಯಾಕೆ ಉಳಿಸ್ಕೊಂಡಿದ್ದಾರೆ ಸಾಲನ? ಅದನ್ನು ತೀರಿಸ್ಬೋದಲ್ವಾ? ಕ್ಲಿಯರ್ ಮಾಡ್ಕೋಬೋದಲ್ವಾ? ಯಾಕೆ ಯಾಕೆ ಅಂತಂದರೆ ಅದು ಟ್ಯಾಕ್ಸಲ್ಲಿ ಒಂದಷ್ಟು ನಿಮಗೆ ಇದು ಬರ್ತದೆ. ಅದು ಸಾಲ ಇದ್ದಾಗ ಅದು ಮರುಪಾವತಿಲಿ ಅದು ಟ್ಯಾಕ್ಸ್ ನಿಮಗೆ ಸೇವಿಂಗ್ಸಲ್ಲಿ ಒಂದಷ್ಟು ಬರುತ್ತೆ. ಅದನ್ನು ಬಿಟ್ಟು ನೋಡಿದ್ರು ಅದು ಬಿಡಿ, ಅದು ಒಂದು ಭಾಗ ಇದ್ದೇ ಇದೆ. ಅದು ತುಂಬ ದೊಡ್ಡ ಮಟ್ಟದ್ದೇನು ಆಗೋದಿಲ್ಲ. ಅದು ಟ್ಯಾಕ್ಸ್ ಸೇವಿಂಗ್ ಎಲ್ಲ ಸ್ಯಾಲ್ರಿ ಮಟ್ಟದಲ್ಲಿ ಆಗುತ್ತೆ. ತುಂಬ ದೊಡ್ಡ ಬಿಸ್ನೆಸ್ ಇದು ಬಂದಾಗ ಅಂಥ ಒಂದು ನಿಮಗೇನದು ಇಂಪ್ಯಾಕ್ಟ್ ಮಾಡೋದಿಲ್ಲ. ನೀವು ಕೇಳಿದ್ದು ತೀರಾ ದೊಡ್ಡ ಮಟ್ಟದ ಸಾಲಗಳನ್ನ ಹೇಳಿದ್ರಿ.
ಅದಕ್ಕೆ ಒಂದೇ ಒಂದು ಮಂತ್ರ ಏನಂತಂದರೆ, ಯಾವುದೇ ದೊಡ್ಡ ಉದ್ಯಮಿನ ನೀವು ಕೇಳಿ, ಅವ್ರು ಹೇಳೋದು ಒಂದೇ ಮಂತ್ರ, ಬಿಸ್ನೆಸ್ಸು ಯಾವತ್ತು ಬೇರೆಯವ್ರ ದುಡ್ಡಲ್ಲಿ ಮಾಡಬೇಕು, ನಮ್ಮ ದುಡ್ಡಲ್ಲಿ ಮಾಡಬಾರ್ದು. ಇದನ್ನು ಒಂದಷ್ಟು ದಿನಗಳಿಂದ ಇದನ್ನು ಕೇಳಂಗೆ ಸ್ವಲ್ಪ ಶಾಕ್ ಆಯಿತು, ಬಟ್ ದೆನ್ ಐ ಅಂಡರ್ಸ್ಟುಡ್. ಹೌದು, ಆದರೆ ಅದರ ಅರ್ಥ ಅವ್ರು ಕೆಟ್ಟವರು ಅಂತಲ್ಲ, ಅದರ ಅರ್ಥ ಅವ್ರು ಮೋಸ ಮಾಡ್ತಾರೆ ಅಂತಲ್ಲ, ಅದರ ಅರ್ಥ ಅವ್ರು ಮೋಸ ಮಾಡಿದ್ದಾರೆ ಅಂತಲ್ಲ. ದೇ ನೋ ದ ಆರ್ಟ್ ಆಫ್ ಲಿವರೇಜ್. ನಾನು ಮತ್ತೆ ಅದೇ ಹೇಳ್ತೀನಿ, ಆ ಪದನ ನಿಮ್ಗೆ ಆಗಲೇ 10 ಸರಿ ನಾನು ಪುನರುಚ್ಚಾರಣೆ ಮಾಡಿದ್ದೀನಿ, ಇನ್ನೂ ಮಾಡ್ತಾನೆ ಇರ್ತೀನಿ, ಯಾಕೆಂದರೆ ಆ ಪುಸ್ತಕದ ಜೀವಾಳ ಅದೇ. ನಿಮಗೆ ಆ ಲೀವರೇಜ್ ಶಕ್ತಿಯ ಮಹತ್ವ ಗೊತ್ತಾಗ್ಬಿಟ್ರೆ, 1 ಕೋಟಿನ 100 ಕೋಟಿ ಮಾಡೋದು ಹೇಗೆ ಅಂತ ಗೊತ್ತಾದರೆ, ಇಟ್ಸ್ ಎ ಗೇಮ್. ಮಾಡ್ತಿರ್ತೀರಿ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ರಿಸ್ಕ್ ಅಪಿಟೇಟ್ ಇಲ್ಲ. ಅವನಿಗೆ ಅದನ್ನು ಈಗ ಒಂದನ್ನು ಡಬಲ್ಲು, ಇದನ್ನು ತ್ರಿಬಲ್ಲು, ಇದನ್ನು ಮಾಡೋವಂಥ ಕ್ಷಮತೆ ಅವನಿಗೆ ಗೊತ್ತಿಲ್ಲ. ಅವನೇನು ಮಾಡ್ತಾನೆ, ಬ್ಯಾಂಕಲ್ಲಿ ದುಡ್ಡು ಇಡ್ತಾನೆ, 6% 7% ಕೊಡ್ತಾರೆ, ಅವ್ನು ತೃಪ್ತ ಅದರಿಂದ. ಈ ಶಕ್ತಿ ಇರೋನು, ಯಾರಿಗೆ ಈ ಲಿವರೇಜ್ ಮಾಡೋ ಶಕ್ತಿ ಇರುತ್ತೆ, ಅವರಲ್ಲಿಂದ ಬ್ಯಾಂಕಿಂದ ಬಾರೋ ಮಾಡ್ತಾರೆ. ಈ ಬಾರೋ ಮಾಡಿ ಅವ್ರಿಗೆ ಬ್ಯಾಂಕಿಗೆ ಎಷ್ಟು, ಅವ್ರು 9% ಕೇಳೋದು ಬ್ಯಾಂಕು, ಯಾಕಂದರೆ ಇವ್ನಿಗೆ ಹೇಳ್ಕೊಡ್ಬೇಕಲ್ಲ ಡಿಪಾಸಿಟ್ ಇಟ್ಟಿರೋನಿಗೆ. ಸೊ 9, ಆ 2% ಬ್ಯಾಂಕ್ ಅವರು ಲಾಭ ಮಾಡ್ಕೋಬೇಕಲ್ಲ, ಅವ್ರ ಎಂಪ್ಲಾಯಿ ಸ್ಯಾಲ್ರಿ, ಅವ್ರ ಲಾಭ ಎಲ್ಲ ಮಾಡೋಕ್ಕೆ. ಸೊ ಈಗ ಹಿಂಗೆ ತೊಗೊಂಡವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ ಅದರಿಂದ 20-25 ರೂಪಾಯಿ ಅವ್ರದ್ದು ಲಾಭ ಮಾಡ್ಕೋತಾರೆ, 20% ಮಾಡ್ಕೋತಾರೆ. ಸೊ ಅವ್ರು 9 ಬ್ಯಾಂಕಿಗೂ ಕೊಡ್ತಾರೆ, ಮಿಕ್ಕಿದ್ದವ್ರು ಇರುತ್ತೆ. ಹಾಗಾಗಿ ಅವ್ರ ದುಡ್ಡೇನಿರುತ್ತೆ ಅವರು ರಿಯಲ್ ಅಸೆಟ್ ಮೇಲೆ ಹಾಕ್ತಾ ಹೋಗ್ತಾರೆ. ನಾಳೆ ಏನಾದ್ರು ಆದರೂ, ಏನೇ ಬಿಸ್ನೆಸ್ ಹೆಚ್ಚು ಕಡಿಮೆ ಆದರೂ ಅವ್ರದ್ದಿರುತ್ತೆ. ಅವ್ರ ಪರ್ಸ್ನಲ್ಲು ಬಿಸ್ನೆಸ್ಸು ಎರಡೂ ಸಪ್ರೇಟ್ ಇರುತ್ತೆ. ಅರ್ಥ ಆಯ್ತಾ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಬಾಧ್ಯತೆ ಏನಿರುತ್ತೆ, ನಾಳೆ ಈಗ 100 ಕೋಟಿ ಸಾಲ ತೀರಿಸ್ಬಿಟ್ರು, ಹೊಸದು 100 ಕೋಟಿ ತಗೊಂಡು, ಅವ್ರು ಯಾವತ್ತೂ ಹಂಗೆ ರೊಟೇಷನಲ್ಲೇ ಇರುತ್ತೆ, ಒಂದು 50 ಕೋಟಿ ಇರುತ್ತೆ. ಈ ಬಿಸ್ನೆಸ್ಸೇ ಅದನ್ನು ತೀರಿಸ್ಬೇಕು. ಅವ್ರದ್ದು ಏನೋ ಸಪ್ರೇಟ್ 100 ಕೋಟಿ 200 ಕೋಟಿ ಇರುತ್ತಲ್ಲ, ಅದು ಯಾವತ್ತೂ ಇಲ್ಲಿಗೆ ಅಟ್ಯಾಚ್ ಆಗೋದಿಲ್ಲ. ಆ ರೀತಿ ಅವರು ಅದನ್ನೆಲ್ಲ ಸೇಫ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ದುಡ್ಡು ಇಲ್ಲಿದು, ಇಟ್ಸ್ ಎ ಗೇಮ್. ಯಾವತ್ತೂ ಅಷ್ಟೇ, ಇಲ್ಲಿಯ ದುಡ್ಡು, ಇಲ್ಲಿಯ ಉತ್ಪಾದನೆ, ಇಲ್ಲಿಯ ಬಡ್ಡಿನೇ ಕಟ್ಟಬೇಕು. ನಾಳೆ ಅಕಸ್ಮಾತ್ ಏನಾನ ಕುಸಿತ ಆಯಿತು, ಗಾಡ್ ಫಾರ್ ಬಿಡ್, 1000 ರೀಸನ್ಗೆ ಏನೋ ಆಯಿತು, ಅದು ಅಲ್ಲೇ ಹೊಡೆದಾಡಬೇಕೇ ಹೊರತು ಅವ್ರ ಪರ್ಸ್ನಲ್ ಅಸೆಟ್ಸ್ ಯಾವತ್ತೂ ಇಲ್ಲಿಗೆ ಅಟ್ಯಾಚ್ ಆಗೋದಿಲ್ಲ. ಆ ರೀತಿಯ ಒಂದು ಲೀಗಲ್ ಒಂದು ಬೌಂಡ್ರಿಗಳಲ್ಲಿ ಎಲ್ಲ ನ್ಯಾಯಯುತವಾದ ಮಾರ್ಗದಲ್ಲೇ ಅದೊಂದನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಯಾರೇ ಆಗಿರ್ಬೋದು, ಅದು ಯಾವತ್ತೂ ಅಲ್ಲಿಗೆ ಟಚ್ ಮಾಡೋದಿಲ್ಲ. ಇಲ್ಲಿ ದುಡ್ಡು ಇಲ್ಲಿಗೆ ಹೋಗಬೇಕು, ಆ ರೀತಿ ಮಾಡಿರ್ತಾರೆ. ಅವರು ಅರ್ನ್ ಮಾಡಿದ್ರಲ್ಲ, 25% ಮಾಡಿದ್ರು, 9% ಕೊಟ್ಟರು, ಡಿವಿಡೆಂಡ್ ಕೊಟ್ಟರು, ಎಲ್ಲ ಮಾಡಿದ್ರು, ಬ್ಯಾಂಕ್ದಿತ್ತು ಬ್ಯಾಂಕಿಗೆ ಕೊಟ್ಟರು, ಅಥವಾ ಈಕ್ವಿಟಿ ತೊಗೊಂಡಿದ್ರೆ ಅದು ಕೊಟ್ಟರು. ಅದಾದ ನಂತರದ ಅವ್ರ ದುಡ್ಡಲ್ಲಿ ಅವ್ರು ಅದನ್ನು ಅವ್ರು ಸೇಫ್ ಗಾರ್ಡ್ ಮಾಡ್ಕೋತಾರೆ. ಅರ್ಥ ನೋಡಿ, ಲಿವರೇಜ್ ಅಂದರೆ ಏನು ಗೊತ್ತಾ? ರಿಯಲ್ ಲಿವರೇಜ್ ಅಂತಂದರೆ, ನಿಮ್ಮ ಹತ್ರ ದುಡ್ಡೇ ಇಲ್ಲ ಗೌರೀಶ್ವರೇ, ಬೇರೆ ಯಾರ್ದೋ ದುಡ್ಡು ಇಸ್ಕೊಂಡ್ರಿ, ಅವ್ರಿಗೆ ಕೊಡೋಷ್ಟು ಕೊಟ್ರಿ, ಸರ್ಕಾರಕ್ಕೆ ಕೊಟ್ಟು ಟ್ಯಾಕ್ಸ್ ಕಟ್ಟಿದ್ರಿ, ಎಲ್ಲ ಕಟ್ಬಿಟ್ಟು ಯು ಟುಕ್ ದಟ್ ರಿಸ್ಕ್. ಹಂಗಾಗಿ ನೀವು ಯು ಕ್ರಿಯೇಟೆಡ್ ವೆಲ್ತ್ ಫಾರ್ ಯುವರ್ ಸೆಲ್ಫ್. ಅದು ಲಿವರೇಜ್ ಶಕ್ತಿಯ ಮಹತ್ವ. ಇದನ್ನ ಕೇಳ್ಬಿಟ್ಟು ನಮ್ಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಜನ 1 ಕೋಟಿ ಸಾಲ ಮಾಡಿಬಿಡ್ತಾರೆ. ಏನು ಮಾಡೋದು, ಇಲ್ಲ ನಾನು ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತೀನಿ, ನನಗೆ ಅಸೆಟ್ಟು ಚೆನ್ನಾಗಾಗುತ್ತೆ. ಈಗ ವೆಸ್ಟರ್ನ್ ವರ್ಲ್ಡಲ್ಲಿ ಅದು ನಡೆಯುತ್ತೆ. ವೆಸ್ಟರ್ನ್ ವರ್ಲ್ಡಲ್ಲಿ ಯಾಕೆ ನಡೆಯುತ್ತೆ ಅಂತಂದರೆ, ಅಲ್ಲೆಲ್ಲ 6-7%, ನೀವು ದುಬೈಗೆಲ್ಲ ಹೋಯ್ತು ಅಂದರೆ 9% ಇದೆ ರೆಂಟಲ್ ಈಲ್ಡು. ನಮ್ಮಲ್ಲಿ ಭಾರತದಲ್ಲಿ 3% ರೆಂಟಲ್ ಈಲ್ಡು. ನಿಮ್ಮ ಬಡ್ಡಿ 8.5% 9% ಕೊಡ್ತೀರಾ ಹೋಮ್ ಲೋನ್ಗೆ. ವೆರಾಸ್ ಯು ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 3%. ಆಮೇಲೆ ಅಪ್ರಿಸಿಯೇಷನ್ ಅಂತೀರ. ನಾನು ಮತ್ತೆ ಅದನ್ನೇ ಹೇಳ್ತೀನಿ, ನೀವು ಅಂದುಕೊಂಡದ ಮಟ್ಟದ ಅಪ್ರಿಸಿಯೇಷನ್ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ನಮ್ದು ಇನ್ನೂ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ನಮ್ಮಲ್ಲಿ. ಮಳೆ ಬಂದರೆ ಆಗಲೇ ಇಷ್ಟು ಹತ್ರ ನೀರು ನಿಂತಿರುತ್ತೆ, ಕಟ್ಟಿ ಒಂದು 4 ವರ್ಷದಲ್ಲಿ ಆಗಲೇ ಸೀಪೇಜ್ ಇರುತ್ತೆ ಬಿಲ್ಡಿಂಗಲ್ಲಿ. ಇದನ್ನೆಲ್ಲ ನೋಡೋದೇ ಇಲ್ಲ. ಎಂತೆಂಥ ದೊಡ್ಡ ಬಿಲ್ಡರ್ಸ್ ಎಲ್ಲ ಬಿಲ್ಡಿಂಗ್ಗಳು ಸೀಪೇಜ್ ಇದೆ ಇವತ್ತು ಬೆಂಗಳೂರಲ್ಲಿ, ನೀವೇ ಹೋಗಿ ನೋಡಿ. ಇದೇನು ನಾನು ಯಾವ ಬಿಲ್ಡರ್ನು ಹೆಸರಿಟ್ಕೊಂಡು ಏನು ಹೇಳ್ತಾ ಇಲ್ಲ, ಎಲ್ಲ ಕಡೆ ಇದು ಕಾಮನ್ ಪ್ರಾಬ್ಲಮ್. ನಾನು ಹೇಳ್ತಿರೋದು, ನಾನು ನೋಡಿರೋದು, ಕಣ್ಣಾರೆ ನೋಡಿರೋಂಥದ್ದು ಸಾಕಷ್ಟು ಸಮಸ್ಯೆಗಳಿದೆ. ಸೊ ನಿಮ್ಮ ಬಿಲ್ಡಿಂಗ್ ಅಪ್ರಿಸಿಯೇಟ್ ಎಲ್ಲ ಆಗುತ್ತೆ ಗೌರೀಶ್ ಅವರೇ. ಸೊ ಜನ ಏನು ಮಾಡ್ತಾರೆ, ತಗೋತಾರೆ, 1 ಕೋಟಿ ಸಾಲ ಮಾಡಿದ್ರೆ ಅದಕ್ಕೆ 1 ಕೋಟಿ ಬಡ್ಡಿ ಕಟ್ಟಿರ್ತಾರೆ, 2 ಕೋಟಿ ಆಗುತ್ತೆ. ಸೊ ಈ ಲೀವರೇಜು ಅವ್ರು ಏನು ಮಾಡ್ತಾರೆ, ಈಗ ದೊಡ್ಡ ವ್ಯಕ್ತಿಗಳು ನಾವು ಮಾಡಿದ್ರಲ್ಲ, ದಟ್ ಈಸ್ ದ ರಿಯಲ್ ಲೀವರೇಜ್ ವಾಟ್ ದೇ ಡಿಡ್. ಇವ್ರು ಏನೋ ಅದನ್ನು ನಾನು ಸಿಮ್ಯುಲೇಟ್ ಮಾಡ್ತೀನಿ, ನಾನು ಅದೇ ರೀತಿ ನಕಲು ಮಾಡಿಬಿಟ್ಟು ಗೆಲ್ತೀನಿ ಅಂತ ಹೋಗ್ತಾರೆ. ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು, ಗೆದ್ದವನು ಸರ್ದಾರ ಯಾಕಾಗ್ತಾನೆ, ಅವನಿಗೆ ಅವ್ನ ಲೀವರೇಜ್ ನಿಜವಾದ ಡೆಫಿನಿಷನ್ ಗೊತ್ತು. ಇವ್ರು ಏನೋ ಅರ್ಧಂಬರ್ಧ ತಿಳ್ಕೊಂಡು ಏನೋ ಮಾಡೋಕ್ಕೆ ಹೋಗ್ತಾರಲ್ಲ, ಅದು ಡೆಟ್ ಟ್ರ್ಯಾಪ್. ಎಸ್, ಸಾಲದ ಸುಳಿ. ಅದು ಸಾಲದ ಸುಳಿ ಬಗ್ಗೆನೇ ನಾವು ಮಾತಾಡಬೇಕು. ಸಾಲದ ಸುಳಿಯಿಂದ ಹೊರಗಡೆ ಬರೋದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು. ನೋಡಿ, ನೀವು 30 ವರ್ಷಗಳ ಅನುಭವದ ಆಧಾರದಲ್ಲಿ ರಂಗಸ್ವಾಮಿ ಮೂಕನಹಳ್ಳಿಯವರು ಕೂಡ ಸಾಲ ಮಾಡಿರ್ತಾರೆ ಅಲ್ವಾ? ನಿಮ್ಮ ಸಾಲ ಅಂದರೆ ನನ್ನ ಪರ್ಸ್ನಲ್ ವಿಚಾರಗಳಲ್ಲ, ಅಂದರೆ ನಿಮ್ಮ ಅನುಭವದಲ್ಲಿ ಬಂದಂಥ, ನೀವು ಮಾಡಿರೋದಂಥ ಒಂದು ಒಳ್ಳೆ ರಾಂಗ್ ಸಾಲ ಮತ್ತು ನೀವು ಮಾಡಿರೋ ಬೆಸ್ಟ್ ಸಾಲ ಯಾವುದು?